ಇವರು ಯಾಕೆ ಕೊಟ್ಟಾರ ಯಾಕೆ ಕೊಟ್ಟಾರ್ರಿ ಮನ್ಯಾಗ ಹೋಗ್ಬೇಕಾದ್ರು ಸಹಿತ ತಂಗಿ ಮುಸುಗಿನ ಎಡಗಾಲ ಹಾಕಿ ಬಲಗಾಲ ಹಾಕಿ ಒಳಗ್ ಬಾ ಅಂತಾರ ಬಲಗಾಲ ಅನ್ನೋದು ಬಹಳ ಶ್ರೇಷ್ಠದ ಬಲ ಅನ್ನುವಂಥದ್ದು ಆ ಬಲ ಅನ್ನೋದೇ ನಮ್ ಗಂಡದ ಹೌದಲ್ರಿ ಅದಕ್ಕ ಇವ ನಿಮ್ಮ ಅಪ್ಪ ಬಂದ ನೋಡು ಇವ ನಿಮ್ಮ ಮುತ್ತೆ ಬಂದ ನೋಡು ತಿಳ್ಕೊಂಡು ಈಗಿನೇ ಹೇಳ ಹೌದಲ್ರಿ ಎಲ್ಲಾ ಸಂಸ್ಕಾರ ಯಾರು ಕೊಟ್ಟಾರಿ ಮಾಸ್ತರ ನಮ್ಮ ಅಪ್ಪ ಅದ ನೋಡು ಮನ್ಯಾಗ ಅವನಿಗೆ ಎಲ್ಲಾ ಸಂಸ್ಕಾರ ಮಗನಿಗೆ ಈ ಪ್ರಕಾರ ಸಂಸ್ಕಾರ ಕೊಡುವ ತಿಳ್ಕೊಂಡು ತಾಯಿಗೆ ಹೇಳ್ದವ ಯಾರು ನಮ್ಮ ಅಪ್ಪ ಕೊಟ್ಟಾನ ತಾಯಿಗಿದು ಮೊದಲ ಅವ ಯಾವಾಗ ಹೇಳ್ಯಾನಲ್ಲ ಅವಾಗ ಅಕ್ಕಿ ಹೇಳಾಳ ಅವ ಜರ್ ಕರ್ತಕ್ಕಿ ಅವ ಹೇಳ್ದಂಗೆ ಕೇಳಿಲ್ಲಪ್ಪ ಅಂತಂದ್ರ ಲಕ್ಕಿ ಹಾಕ್ಯಾನ ಮುಂದೆ ಅವ ಸಂಸ್ಕಾರ ಕೊಡುವಂತ ಕೆಲಸದವ ಯಾರ್ರಿ ನಮ್ಮ ಅಪ್ಪ ಅದಕ್ಕೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಪರಮಾತ್ಮಗ ತಾಯಿ ತಂದೆ ಎಷ್ಟು ಮಂದಿ ಅದಾರ ಅವ್ರಿಗೆಲ್ಲ ಕೊಂದ್ ಇಲ್ಲಿ ಬಂದಿದಿ ಹೌದಲ್ರಿ ಕಾಯಾಪುರ ಸ್ಥಳಕ್ಕೆ ಅಂತ ಹೇಳ್ತಾಳಕಿ ಮತ್ತೆ ಗಣಪತಿ ವಿಷಯ ಕೇಳ್ಯಾರ ಮನ ಮಾಯ ಅಂಬವ ನಿಮ್ಮ ಆತ್ಮರಾಮ ಹಾನ ಕೊಳಕ ಅವಾಗ ಆತ್ಮರಾಮ ಅಂದ್ರೆ ಬಹಳ ಕೊಳಕಾನ ಹಾತ ಹೇಳ್ತಾಳ ಅದಕ್ಕೆ ನಮ್ಮ ಕವಿಗಳು ಏನ್ ಹೇಳ್ತಾರ ಏನ್ ಹೇಳ್ತಾರ್ರಿ ನನಗಿಲ್ಲ ತಾಯಿ ತಂದಿ ಹಾರಿ ಗಂದಿ ಇನ್ನೊಮ್ಮೆ ಅಂದ್ರ ಲತ್ತಿ ತಿಂದಿ ಬಿದ್ದು ಹೈರಾಣಕ ಸತ್ರ ಹಸ್ರ ಯಾಕ ಬಂತ್ರ ತಾಯಿ ತಂದಿಯ ಹೆಣಕ ಆದ್ರೂ ಯಾಕ ಹೆಣಕ ಬಿಟ್ಟು ಅವರು ಮಾಡಿದ ಕೊಳಕ ಜನನ ಮರಣಕ ಈಡಾದವ್ರಿಗೆ ಜನನಿ ಜನಕ ಅನ್ನಬಾರ್ದವರಿಗೆ ಜನನ ಮರಣ ಇಲ್ದವ್ರಿಗೆ ತಾಯಿ ತಂದೆ ಅನ್ಬೇಕ ಇದನ್ನ ದಾಟಿ ಜಳಕ ಮಾಡಿ ನಿಂತಿರಿ ಶೀಲ ತನಕ ಇದನ್ನ ದಾಟಿ ಜಳಕ ಮಾಡಿ ನಿಂತಿನಿ ಶೀಲ ತನಕ 84 ಲಕ್ಷ ಯವನಿಗೆ ಮೂಲ ಸಾಕ್ಷಿ ಜೀವತಾನು ನಾನೇ ತಾಯಿ ತಂದಿ ಇದ್ದೀನಿ ಪಿಂಡ ಬ್ರಹ್ಮಾಂಡಕ ಆಗ ನಿನ್ನ ಶಕ್ತಿ ಆಗಿಲ್ಲೇನ ದೀರ್ಘ ದಂಡಕ ಆಗ ನಾನೇ ಮಾಡಿಲ್ಲೇನು ಸೃಷ್ಟಿ ಗುಂಡಕ ರಾತ್ರಿ ಸಂಘ ಮಾಡಿ ತಗಲ ಮಾತಾಡ್ಬ್ಯಾಡ ಕೋಡಿ ಆತ್ಮರಾಮಗ ಅದಾನ ಅಂತ ಅಂತೀರಿ ಕೊಳಕನ ಬುಡುಕ ಯಾಕ ಡೊಗ್ಗಿರಿ ಸುಳ್ಳೆ ಕೊಳಕನ ಬುಡುಕ ಯಾಕ ಡೊಗ್ಗಿರಿ ಸುಳ್ಳೆ ಬುದ್ದು ಇದ್ದಂಗ ಹರದಾಸರ ಕುಲ ಯಾವ ಕಲಿ ಇಲ್ಲ ಗಂಡ ಪ್ರಬಲ ಮಾಡಿದ ನಿರ್ಮ ಅವನ ಸವಿ ಸಕ್ಕರಿ ಹೂರಾಣ ಸಕ್ಕರಿ ಯಾವ ವಿಕಾರ ಗುಣ ನನಗಿಲ್ಲ ಅಚ್ಯುತ ಗುಣಶೀಲ ತೊಳತೋರ ನಿನ್ನ ಅಗಲ ಹಿಡದು ಪರೋಕ್ಷ ಮಾಡಿಕೋರ ಜ್ಞಾನ ಮಾಡಿಕೋರ ಅದಕ್ಕ ಏನ್ ಹೇಳ್ತಾಳ್ರಿ ಮಾಸ್ತರ ನಿನ್ನ ಬಲ್ಯಾಕ ಏನದು ತಮ್ಮ ನೀ ಖಾಲಿ ಅದಿ ಅದಕ್ಕೆ ನಮ್ಮ ಕವಿ ಏನಂತಾನ್ರಿ ನನ್ನ ಬಲ್ಲಿ ಏನು ಇಲ್ಲದ್ದು ನಿನಗೆ ಹ್ಯಾಂಗ ಗುರುತ ಆಯಿತು ಡಿಗ್ರಿ ಹಚ್ಚಿ ನೋಡ್ಬೇಕ ಅಂತಾಳ ಒಳಗ ಜೀವ ಇಲ್ದೆ ತಿಳಿದಿ ಹ್ಯಾಂಗ ನಿರ್ಜೀವಿ ದಂಡ ನಿನಗ ಕಾಣಿಸಲಾರ್ದ ಗಂಟ ನನ್ನ ಬಗಲಾಗ ಹಿಡ್ಕೊಂಡ ನನ್ನ ಬಾಯಾಗ ದಂಡ ಅಂತಿದಿ ನಿನ್ನ ಬಾಯಾಗ ಚಂಡ ಮೂರುವರಿ ಮಳದ ಕಾಯಕ ಮೂಲ ಸಾಕ್ಷಿ ಮಾದವ ತಾನು ಏನು ಮಾಡಕ್ಕಿ ಮೂಲ ನೋಡಕ್ಕಿ ಮುಕ್ಕೊಂಡ ಮಾಯವ ಘಟ ಬಳಕ ಮುಖ್ಯ ಭ್ರಷ್ಟ ಮತ್ತೇನ್ ಕೇಳ್ತಾ ತಮ್ಮ ಮತ್ತೇನ್ ಕೇಳ್ತಾರ್ರಿ ಮಾಸ್ತರ ಗಣಪತಿ ವಿಷಯ ಕೇಳ್ಯಾರ ಮಕರ ಸಂಕ್ರಾಂತಿ ಹೌದೌದು ಎಲ್ಲಿ ಬರ್ದಾರಿ ತ್ರೀ ಅಂತೇಳಿ ರಾತ್ರಿ ಅಂತ ಮಾತ್ರ ತ್ರೀನು ಅಲ್ಲ ಮಕರ ಸಂಕ್ರಾಂತಿ ಕ್ರಾಂತಿ ಸಂಕ್ರಾಂತಿ ತ್ರೀ
ಸ್ತ್ರೀ ಬರ್ದಿಲ್ಲ ಅವರು. ಸ್ತ್ರೀ ಬರ್ದಾರ ಎಲ್ಲರಿ? ಸಂಕ್ರಮಣ ಬರ್ದಾರ. ಸಂಕ್ರಾಂತಿ ಅಂತ ಎಲ್ಲಿ ಬರ್ದಾರ್ರಿ? ಸ್ತ್ರೀ ಅಂತ ಯಾಕೆ ಬಂದ ನನಗೆ ಕೇಳೋದು, ಹೆಟ್ಟರೆ ಹುಚ್ಚುಕೊಟ್ಟಿರ್ಬೇಕ್ರಿ ಹೆಣ್ಮಗಳು. ಅಲ್ಲ, ಈ ವರ್ಷ ಹಾಡ್ಕೊತ ಬಂದಾಳ. ಮಕರ ಸಂಕ್ರಾಂತಿ ತ್ರೀ ಇಟ್ಟಿಲ್ಲ ಅವರು, ಬರೀ ತೀ ಇಟ್ಟಾರಷ್ಟೇ. ನೀವೆಲ್ಲ ಕೊಡ್ರಿ ಹೆಣ್ಮಗಳು ನಿನ್ನ ಮನೆ ಕಲ್ತಾಳ. ಕಾಕ ರೇಗ್ ಹೊತ್ತು ಕೊಟ್ಟಾರ, ತೀಕ್ ರೇಗ್ ಹೊತ್ತು ಕೊಟ್ಟಿಲ್ಲ ಅವರು. ತೀಕ್ ರೇಗ್ ಹೊತ್ತು ಕೊಟ್ರೆ ತ್ರೀ ಆಗ್ತದ ಅದು. ಹೌದು. ಕಾಕ ರೇಗ್ ಹೊತ್ತು ಕೊಟ್ರೆ ಕ್ರಾ ಆಗ್ತದ. ಯಾಕ್ರಿ? ಹೌದು ಹೌದು. ಇದು ಮೊದಲು ವಿಚಾರ ಮಾಡಿ ಮಾತಾಡು ನೀ. ಸಂಕ್ರಮಣ ಅನ್ನು ಒಪ್ಕೋತೀನಿ. ಸಂಕ್ರಾಂತಿ ಅಂದ್ರೆ ಏನ್ರಿ? ರಾತ್ರಿ ಯಾಕೆ ಬರ್ತಂದ್ರೆ ಇದು ಅಂತ ತಿಂಗಳು. ಮೊದಲ ಪ್ರಶ್ನೆ ಮಾಡುದು ನೀವು ಚಂದಾಗಿ ಮಾಡುದು ಕಲೀರಿ. ಹೌದಲ್ರಿ ಮಾಸ್ತರ? ಈ ಮಕರ ಸಂಕ್ರಮಣ ಯಾಕೆ ಆಚರಣೆ ಮಾಡ್ತಾರೆ? ಯಾಕೆ ಆಚರಣೆ ಮಾಡ್ತಾರ್ರಿ? ಆ ಸೂರ್ಯ ದೇವನ ಉತ್ತರಾಯಣ ಹೌದಲ್ರಿ ಚೇಂಜ್ ಆಗ್ತದ. ಧನು ರಾಶಿ ಒಳಗೆ ಇರ್ತಾನವ. ಧನು ರಾಶಿ ಒಳಗೆ ಇರುವಂತ ಯಾವ ಸೂರ್ಯ ಹೌದು ಯಾಕಡೆ ಮಕರ ರಾಶಿ ಒಳಗೆ ಪ್ರವೇಶ ಮಾಡ್ತಾನ. ಮಕರ ರಾಶಿ ಒಳಗೆ ಪ್ರವೇಶ ಮಾಡ್ತಾನ ಅವ. ಉತ್ತರಾಯಣ ಮಾಡ್ತಾನೆ ತಿಳ್ಕೊಂಡು ಏನ್ ಮಾಡ್ಯಾರ, ಇದಕ್ಕೆ ಮಕರ ಸಂಕ್ರಾಂತಿ ಅಂತ ತಿಳ್ಕೊಂಡು ಹೆಸರಿಟ್ಟಾರ. ಹೌದಲ್ರಿ ಮಾಸ್ತರ? ಇನ್ನೊಂದು ಏನದಪ್ಪ ಅಂತಂದ್ರ, ಈಗ ದರ್ವೊಬ್ರು ರೈತರು ಏನ್ ಮಾಡ್ತಾರ ಮಾಸ್ತರ? ಕಬ್ಬುಗಳು ಕಟಾವ್ ಬಂದಿರ್ತಾವ, ತೊಗರಿನು ಮಾತ್ರ ಕೊಯ್ಲಾಕ್ ಬಂದಿರ್ತಾವ. ಇವೆಲ್ಲ ಧಾನ್ಯಗಳು ಏನದಾವಲ್ಲ ಕಟಾವ್ ಮಾಡಿ ಆ ಸೂರ್ಯನ ಚಲನವಲನ ಏನು ಬದಲಾಗ್ತದಲ್ಲ, ಅವನ ಕರುಣೆಯಿಂದ ನಮಗೆ ಹೆಚ್ಚಿನ ಸಮೃದ್ಧಿ ಆಗ್ಲಿ ಅಂತ ತಿಳ್ಕೊಂಡು ಇದು ಹಬ್ಬ ಮಾತ್ರ ಮಾಡ್ಕೊತ ಬಂದ. ಹೌದಲ್ರಿ ಮಾಸ್ತರ? ಕರೆಯದಲ್ರಿ? ಅದಕ್ಕೆ ತಂಗಿ ತ್ರೀ ಎಲ್ಲಕ್ ಹೋಗ್ಬೇಡಿ, ನೀ ಮತ್ತೆಲ್ಲ ಹೊಡ್ಸ್ಕೊಂಡು ಯಾರ ಕೈಲಿ. ಯಾರ ಶಾಣರಿದ್ರಪ್ಪ ಬಂದ್ ಹೊಡಿತಾರ. ಕೇಳ್ತಾರೆ ಲಾಸ್ಟಿಗೆ ಹುಚ್ಚಿನಾಗ ಮಾತಾಡಕತ್ತ ಹೆಣ್ಮಗಳು. ಹುಚ್ಚಿಗೆ ಸಿಡೋದು ಏನಿದೆ ಹೆಣ್ಮಗಳಿಗೆ ಎತ್ತಾರ. ತ್ರೀ ಎಲ್ಲಕ್ ಹೋಗ್ಬೇಡ, ಸಂಕ್ರಾಂತಿ ಹಿಂಗ್ ಬರ್ದಾರ ಅವ್ರು. ಮಕರ ಸಂಕ್ರಮಣ ಅಂತ ತಿಳ್ಕೊಂಡು ಹಿಂಗ್ ಬರ್ದಾರ ತಂಗಿ. ಆ ಸೂರ್ಯನ ಚಲನ ವಲನ ಆಗುವಂತ ಉತ್ತರಾಯಣಕ್ಕೆ ಮಾತ್ರ ತಿರುಗುವ ಸಂಬಂಧ ಆಗಿ ಇದಕ್ಕೆ ಸಂಕ್ರಾಂತಿಗೆ ತಿಳ್ಕೊಂಡು ಸಂಕ್ರಮಣ ಆಚರಿಸ್ಕೊತ ಬಂದಾರ. 14ನೇ ತಾರೀಕು 15ನೇ ತಾರೀಕು ಬಹಳ ಒಳ್ಳೆ ದಿನ. ಹೌದಲ್ರಿ ಮಾಸ್ತರ? ಬೇಕಾದ ನೀ ಅಧ್ಯಾತ್ಮದೊಳಗ ಹೋಗು, ಅಭ್ಯಾಸ ಮಾಡ್ಲಕ್ ಹೋಗು, ಬೇಕಾದ ಮಾಡಕ್ ಹೋಗು, ಸಾಧಿಸ್ತಾವ 2 ದಿನ. ಈ 2 ದಿನ ಹೌದಲ್ರಿ? ಒಳ್ಳೆ ಕೆಲಸ ಮಾಡ್ಕೊನಿ. ಅವತ್ತಿನ ದಿವಸ ಸಕ್ಸಸ್ ಆಗ್ಲಿಲ್ಲಪ್ಪ ಅಂತ ನೀ ಹೇಳ್ದಂಗೆ ಕೇಳ್ತೀನಿ. ಹಿಂಗ ಬರೆದಿಟ್ಟಾರ ಇತಿಹಾಸದೊಳಗ. ಇದು ಯಾಕೆ ಮಾಡ್ತಾರಪ್ಪ ಸಂಕ್ರಮಣ? ಇದ್ರ ದಶಿಂದೆ ಮಾಡ್ಯಾರ ತಂಗಿ. ಇವ್ರು ಕೇಳಿರುವಂತ ಪ್ರಶ್ನೆ. ಅದಕ್ಕೆ ಹನುಮಾನ್ ದೇವ್ರಿಗೆ ಯಾರ್ದು ಶಾಪ್ ಆಗ್ಯದ ಅಂತ ಕೇಳ. ಹನುಮಾನ್ ದೇವ್ರಿಗೆ ಮಾತ್ರ ಈ ಶಾಪ್ ಯಾರ್ದು ಆಗಿಲ್ಲ. ಹನುಮಾನ್ ದೇವ್ರಪ್ಪ ಅಂತಂದ್ರೆ ಏನದಾನವ, ಶನಿಗೆ ಸಹಿತಕ್ಕೆ ಮೆಟ್ಟಿತ್ತ ಎದಿ ಮ್ಯಾಗ ಕಾಲ್ ಕೊಟ್ಟವನ ನಾವು. ಶನಿ ಕಾಡ್ಬೇಕಂತ ಬಂದ ಯಾರಿಗೆ? ಹನುಮಾನ್ ದೇವ್ರಿಗೆ. ಅವಾಗ ರಾಮದೇವ್ರ ಅನ್ನನಲ್ರಿಪ್ಪ ಏನತ್ತ? ಏ ರಾಮ, ನಾ ಜನ ಸಮಾಧಿ ತಗೋತೀನಿ. ಇವ್ರ ರಾಕ್ಷಸರ ಕಾಟ ಮುಂದೆ ಕಲಿಯೋಗದಾಗ ಹೆಚ್ಚಿಗೆ ಆಗ್ತದ. ದ್ವಾಪರದಾಗ ಹೋಗಿ ಮುಂದೆ ಕೃಷ್ಣ ಅವತಾರ ಆಗಿ ಬರ್ತೀನಿ. ಮುಂದೆ ಕಲಿಯೋಗದನ್ನು ಇರುವುದು ಹಿಂಗೆ. ಕಲಿಯೋಗ ಮುಗಿತಂದ್ರೆ ಮ್ಯಾಗ ಬಾ ಅಂತ ಹೇಳ ಅವನಿಗೆ. ಕಲಿಯುಗ ಮುಕ್ತಾಯ ಆಯ್ತಂದ್ರೆ ಮ್ಯಾಗ ಬಾ. ಧರ್ವಂದ ಊರಾಗ ನಿನ್ನ ಗುಡಿ ಇರ್ಲಿ ಅಂತ ಹೇಳ್ಯಾನ. ಧರ್ವಂದ ಊರಾಗ ನಿನ್ನ ಕಾವಲ್ ಇರ್ಬೇಕು. ಜನ ಶಾಂತಿಯಾಗಿ ಸಂಸಾರ ಮಾಡ್ಬೇಕು, ಆರಾಮ್ಸರಿ ಇರ್ಬೇಕು. ಯಾವ ಗಿರಚರಿ ಬರಬಾರ್ದು ಊರಾಗ ಅನ್ಕೇಸಿ ಅವನಿಗೆ ನಿಂದ್ರಿಸ್ಯಾನ. ಹೊರಗೆ ನಿಂದ್ರಿಸ್ಯಾನ ರಾಮದೇವ್ರನ್ನ ಕಡೆ ನಿಂದ್ರಿಸ್ಯಾನ ಅವನಿಗೆ. ಅವನ ಆಶೀರ್ವಾದದಿಂದ ಊರ್ ಹೊರಗೆ ನಿಂತಾನ. ಅವ ಊರವರೆಗೆ ಯಾಕೆ ನಿಂತಾನಪ್ಪ ಅಂತಂದ್ರ, ಯಾವ ದುಷ್ಟ ಶಕ್ತಿಗಳು ಊರಾಗ ಬರ್ತಾವಲ್ಲ ಅವಕ್ಕೆ ಹೊಡೆದು ಓಡಿಸುವಂತ ಶಕ್ತಿ ಅವನು ಬಲ್ಯಾಕದ. ಏನಾದ್ರು ನೋಡ್ರಿ ಏನ್ರ ಗ್ರಹ ಪೀಡ ಕಾರ್ತಿತ್ತು ಮನ್ಯಾಗಪ್ಪ ಅಂತಂದ್ರ ಒಂದು 11 ಶನಿವಾರ ಹನುಮಾನ್ ದೇವ್ರಿಗೆ ಹೋಗಿ ಬರೀತಾರ. ಹೌದಪ್ಪ ಅಂತಾರಿಲ್ರಿ? ಅಂತಾರಲ್ರಿ ಮಾಸ್ತರ. ಎಕ್ಕಿನ ಹೂವದು ಹಾರ ಮಾಡಿ ಹಾಕ್ತಮ್ಮ ನಿಂದ ಎಲ್ಲ ಪರಿಹಾರ ಆಗ್ತದ ಅಂತ ಹೇಳ್ತಾರೆ. ಮತ್ತೊಂದು ದೇವ್ರಿಗೆ ಹೇಳ್ಬೇಕಾಗಿತ್ತಲ್ಲ, ಮರ್ಗವ್ವ ದುರ್ಗವ್ವ ಇಂಥವ್ರೆಲ್ಲ ಅದಲ್ಲ, ಆ ದೇವ್ರಿಗೆ ಹೋಗತ್ತೆ ಹೇಳ್ಬೇಕಾಗಿತ್ತಲ್ಲ. ಅವ್ರ ಕೈಲಿ ಆಗಂಗಿಲ್ರಿ, ಅವ್ರ ಬಲ್ಯಕ್ಕಿಲ್ಲ ತಾಕತ್ತ. ಇಲ್ಲ ಅದಕ್ಕಾಗಿ ಹನುಮಾನ್ ದೇವ್ರ ಕಡೆಗೆ ಕಳಿಸ್ಯಾರ ಎಲ್ಲಾರು. ಹೌದಲ್ರಿ ಮಾಸ್ತರ? ಮೈಲಿಗೆ ಆಗ್ಲಿ, ಮುಡುಚೇಟೆ ಆಗ್ಲಿ, ಬೇಕಾದಾಗ್ಲಕ್ಕದು ಎಲ್ಲಾಕನು ಪರಿಹಾರ ಮಾಡವ ಯಾವ ಹನುಮಾನ್ ದೇವ್ರ ಬಲ್ಯಾಕ ತಾಕತ್ತದ. ಅದಕ್ಕಾಗಿ ಏನ್ ಮಾಡ್ಯಾನವ? ನಮಗೊಂದು ಸಂಶಯ ಹೊಂಟದ್ರ ಮಾಸ್ತರ. ಹನುಮಾನ್ ದೇವ್ರ ವಿಷಯದಾಗ ಅವ್ರು ಬಹಳ ವಿಷಯ ಓದ್ಕೊಂಡ್ರ ಅಂದ್ರ ಬಹಳ ಹುಷಾರ. ಈ ಹನುಮಾನ್ ದೇವ್ರಾಗ 3 ತತ್ವದಾಗ ಅದ್ರ ಬಡ್ಡೆಗ ಪೂರ ಬಡ್ಡೆಗ ಮ್ಯಾಲಿಲ್ಲ ಮಾಸ್ತರ. ಪೂರ ಬಡ್ಡೆಗ ಇವನಿಗೆ ವ್ಯಾಕರಣ ಯಾವ ಕಲಿಸ್ಯಾನ? ಈ ಹನುಮಾನ್ ದೇವ್ರಿಗೆ ವ್ಯಾಕರಣ ಕಲಿಸ್ಯಾನ. ಹನುಮಾನ್ ದೇವ್ರಿಗೆ ಮಾಸ್ತರ ವ್ಯಾಕರಣ ಕಲಿಸ್ಯಾನ. ಅವನಿಗೆ ಎಸ್ ಭಾಷೆ ಬರ್ತಿದ್ದು ಅದು ಕೇಳಬೇಕಾಗಿದೆ. ಯಾಕಂದ್ರೆ ಪಾಪ ಅವರು ಹನುಮಾನ್ ದೇವ್ರ ವಿಷಯ ಬಹಳ ಕೇಳ್ಯಾರಂದ್ರ ಆ ವ್ಯಾಕರಣ ಒಂದೇ ಹೇಳ ಮಾಸ್ತರ ಯಾವ ಕಲಿಸ್ಯಾನ ಈ ಹನುಮಾನ್ ದೇವ್ರಿಗೆ. ನೋಡ ಮೇಲೆ ಹೇಳ್ತಾರ ಮಾಸ್ತರ. ನಡಿಲಿ ಅದಕ್ಕೆ ಇಲ್ಲಿ ಎಲ್ಲಿಗೆ ಬಂದದ? ಎಲ್ಲಿಗೆ ಬಂದ್ರಿ ಮಾಸ್ತರ? ಗಣನ ಬಲ್ಲಿ ಏನು ಎಲ್ಲದ್ದು ನಿನಗೆ ಹ್ಯಾಂಗ ಗುರುತಾಯಿತು? ಒಳಗ ಜೀವ ಇಲ್ಲದೆ ತಿಳದಿ ಹ್ಯಾಂಗ ನಿರ್ಜೀವಿ ದಂಡ. ನನಗ ನಿನಗ ಕಾಣಿಸಲಾರ್ದ ಗಂಟ ನನ್ನ ಬಗಲ ಹಿಡ್ಕೊಂಡ. ನನ್ನ ಬಾಯಾಗ ಬಂಡ ಅಂತಿದಿ ನಿನ್ನ ಬಾಯಾಗ ಚಂಡ.
ಮುಕ್ಕೊಂಡ ಮಾಯದ ಘಟ ಬಡಕ ಮುಖ್ಯ ಭ್ರಷ್ಟ ಬ್ರಹ್ಮ ಸಚ್ಚಿದಾನಂದ ಅತ್ಯಾನಂದ ಮುಕ್ತ ಈ ಸ್ವಾಸ್ಥಾನಕ ಶರೀರಕ 9 ಭಾಗಿಲದ ಮಠ ಮತಿಸಿ ಮಠ ಕಟ್ಟಿಸಿ ಮಠದ ಮ್ಯಾಲ ಗುಮಟ ಮಾಡಿಟ್ಟ ಯಥಾ ಚಾರದಪತಿ ಮಠದ ಕಾಂತ ಮಾಡ್ಯಾನ ಅರ್ಬಾಟ ಛಾಯಾದಿಂದ ಮಾಯಾ ಪ್ರತಿಷ್ಠಾಗಿ ಕಂಡು ಬಂತು ಸತ್ವರಜೋತಮ ರೂಪ ಅದು ಪ್ರತಿಷ್ಠಾ ಒಂದರೋಳು ಒಂದು ಸೇರಿ ಮಾತ್ರ ಮನುಷ್ಯ ಒಂದರೋಳು ಒಂದು ಸೇರಿ ತಂಗಿ ಯಮಪುರ ನನಗ ಸಂಬಂಧ ಇಲ್ಲ ಯಮಪುರ ನಾನು ನೋಡ ಎಲ್ಲ ಆತ್ಮರಾಮದ ಮುಕ್ತಿ ಸಿಕ್ಕಿಲ್ಲ ಅಂದಾರ ಅವ್ರು ಆತ್ಮ ನಾವು ಮೊದಲೇ ಮುಕ್ತದನವ ನಿನ್ನ ಶರೀರಕ್ಕೆ ಮುಕ್ತಿ ಬೇಕಂದ್ರ ದುಡುಕೋ ಅವನು ಬಲ್ಯಾಕ ಎಂತಿಂತ ಶರಣರಿಲ್ಲ ಏನ್ ಮಾಡ್ಯಾರ ಈ ನರಜನ್ಮವ ತೊಡಿದು ಹರಜನ್ಮವ ಮಾಡಿದ ಸದ್ಗುರುವೇ ಯಾರಿಗೆ ಗುರುನಾಥ ಗಂಧಾರವರು ನರಜನ್ಮವ ತೊಡಿದು ಹರಜನ್ಮವ ಮಾಡಿದೆ ಸದ್ಗುರುವೇ ಹುಬ್ಬಳ್ಳಿ ಸಿದ್ದಾರೂಢ ಏನ್ ಮಾಡ್ತಿದ್ದ ಏನ್ ಮಾಡ್ತಾನ್ರಿ 12 ವರ್ಷ ತನಕ ಗಜದಂಡ ಮಹಾಸ್ವಾಮಿಗಳು ಬಲ್ಯಾಕ ಬರೇ ಕುದುರೆ ಕಾಲನ್ನು ಬರೀ ಅದು ಹೊಲಸ್ ತೆಗೆದೇ ಮಾಡ್ಯ ನಾವು ಕುದುರೆ ಲದ್ದಿ ಬೆಳೆದಾನ ಯಾರು ಹುಬ್ಬಳ್ಳಿ ಸಿದ್ದಾರೂಢ ಅದಕ್ಕೆ ಅಂತ ಜ್ಞಾನ ಬರ್ತವ್ರು ಬಲ್ಯಾಕ ಜಗತ್ತದೊಳಗ ಆರೂಢ ಅನಿಸ್ಕೋಬೇಕಾದ್ರೆ ಯಾರು ಹುಬ್ಬಳ್ಳಿ ಸಿದ್ದಾರೂಢರು ಒಬ್ಬರೇ ಅನಿಸ್ಕೊಂಡಾರ ಈ ಯಾರ್ದು ಕೈವಲ್ಯ ನಡಿಬೇಕಾದ್ರ ನಿಜಗುಣಿ ಅವ್ರು ಕೈವಲ್ಯ ನಡಿಬೇಕು ಶತಶಾಸ್ತ್ರ ನಡಿಬೇಕಂದ್ರೆ ಹುಬ್ಬಳ್ಳಿ ಸಿದ್ದಾರೂಢರು ಮಠದಾಗ ಒಂದೇ ತವಲಿ ನಡೀತದ ಮತ್ತೊಂದು ಮಠದಾಗ ಎಲ್ಲಿ ಯಾರಿಗೆ ಅರ್ಥೇ ಆಗಂಗಿಲ್ಲ ಅವು ಅವ್ರು ಹಳಿಗನ್ನಡದಾಗ ಬರ್ದಾರ ಸಂಸ್ಕೃತದಾಗ ಬರ್ದಾರ ಯಾರು ಬರ್ದಾರಿ ಮಾಸ್ತರ ನಿಜಗುಣಿ ಶಿವಯೋಗಿ ಬರ್ದಾನ ಅವ ಬರ್ದಿರುವಂತ ಶತಶಾಸ್ತ್ರಗಳು ಯಾರಿಗೆ ಗೊತ್ತಾತವಪ್ಪ ಅಂತಂದ್ರೆ ಆರೂಢ ಪದವಿಗೆ ಯಾರು ಹೋಗಿ ಮುಟ್ಟ್ಯಾರ ಅವ್ರಿಗೆ ಅರ್ಥ ಆತವ ಬೇಕಾದ ಸಾಹಿತ್ಯ ನೆರವಿಕೊಂಡು ಬೇಕಾದ ಕೆಲಸ ಮಾಡವನ ಆಳದೊಳಗ ಮಾಡಿದ್ದು ನಾನು ಬಿಡವಲ್ಲ ಬಂತ ಭಾವ ಕಾಗದ ಮ್ಯಾಲ ಹಚ್ಚಿದಂಗ ಬಬಲಿಯ ಅಂತ ಭಾವದ ಆವ ಭಾವ ನಿನಗೇನು ಗುರ್ತ ಮಸಿಬಿನಳಾಡ ಮೂಟ ಒಂದೇ ವಸ್ತು ಮುಂದಾಗಿ ಒಂದರಿಂದ ಚಂದಾಗಿ ಒಳಗೂ ಹೊರಗೂ ಒಂದಾಗಿ ನಡೆಸವ ಚೆಲ್ಲಾಟ ಗಂಧ ಹಚ್ಚಿ ಆನಂದ ಕಳೆದು ನೀವು ಮಾಡಿ ಗಂಧ ಹಚ್ಚಿ ಆನಂದ ಕಳೆದು ನೀವು ಮಾಡಿ ಒಂದನ್ನುವಂಥದ್ದು ಬಹಳ ಶ್ರೇಷ್ಠ ಜಗತ್ತದೊಳಗ ಅದಕ್ಕೆ ಹೇಳ್ತಾರ ಒಂದೇ ವಸ್ತು ಮುಂದಾಗಿ ಒಂದರಿಂದ ಚಂದಾಗಿ ಒಳಗೂ ಹೊರಗೂ ಒಂದಾಗಿ ಹೌದಲ್ರಿ ಮಾಸ್ತರ ಒಳಗನು ಸಾಕ್ಷಿ ಅದಾನ ಹೊರಗನು ಸಾಕ್ಷಿ ಅವನೇ ಅದಾನ ಅದಕ್ಕಾಗಿ ಕಬೀರದಾಸನ ಮಗನಿಗೆ ಏನು ಸಂಶಯ ಬತ್ರಿ ಬಾಬಾ ಅಲ್ಲ ಕಾಕಾ ಹೇತ ಕೇಳಿದವ ಶಿವ ಎಲ್ಲೆಲ್ಲ ಅದ ಅದಕ್ಕೆ ಏನಂದಾರ ಅವನಿಗೆ ಏನಂದಾರಿ ಮಾಸ್ತರ ಅವ ಅರ್ಧ ಶಾಣೆ ಯಾರು ಕಬಲದಾಸ ಇವ ಕಬೀರದಾಸ ಶಾಣೆ ರೀ ಪೂರಾ ಶಾಣೆ ಅಂದಾರ ಅದಕ್ಕೆ ದೀಡ್ ಶಾಣ್ಯಾರ ಅಂದಾರ ನೋಡ್ರಿ ಇಬ್ರಿಗೆ ಕೂಡಿಸಿ ಇವ್ರಿಗೆ ಅಂದಾರ ಯಾರಿಗೆ ಕಬೀರದಾಸಗ ಮತ್ತು ಕಮಲದಾಸಗ ಕಮಲದಾಸಗೆ ಏನು ಸಂಶಯ ಬತ್ತು ಬಾಬಾ ಅಲ್ಲ ಕಾಕಾ ಹತ್ ಕೇಳ್ದವ ಈಗ ಹೆಣ್ಮಗಳು ಹೇಳ್ಕತ್ತಾಳ ಸ್ವಟ್ ನನ್ನ ತೊಗಲಿನಾಗ ನಿಮ್ ಪರಮಾತ್ಮ ಅಡಿ ಕೂತಾನ ಅಂತ ಹೇಳ್ತಾಳ ತೊಗಲಿನಾಗ ಇದ್ದವನು ಅವನೇ ಹೊರಗೆ ಸಾಕ್ಷಿ ಇದ್ದವನು ಅವನೇ ಈಗ ಏನಿದು ಗಾಳಿ ಅನ್ನುವಂಥದ್ದು ಹವಾ ಅದು ನೋಡ್ರಿ ಈ ಹವಾ ಯಾರ ಕಣ್ಣಿಗೆ ಕಂಡದೇನು ಹವಾ ಇಲ್ಲಾರ ಹೆಣ್ಮಗಳು ಬದುಕ್ತಾಳ ನಡೆಯಂಗಿಲ್ಲ ಮಾಸ್ತರ ಹವಾನೇ ಮಾತ್ರ ಶಿವ ಅದಾನ
ಹೌದ್ 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 ಅದಕ್ಕೆ ಏನಂದಾರ ನಮ್ಮ ನಿರ್ಗುಡಿ ಮಲ್ಲಿನಾಥಗ ಏನಂದಾರಿ ಹವಾ ಮಲ್ಲಿನಾಥ್ ಅಂತ ಹೆಸರು ಇಟ್ಕೊಂಡ ನಾವು ಹೌದಲ್ರಿ ಇಟ್ಟಾರ ಆ ಹವಾ ಅನ್ನುವುದೇ ಮಾತ್ರ ಶಿವ ಅದ ಅದಕ್ಕೆ ಯಾವ ಸ್ವರೂಪನೂ ಇಲ್ಲ ಯಾರ ಕೈಯಾಗನು ಸಿಕ್ಕೇ ಇಲ್ಲ ಹೌದ್ ಹೌದ್ ಅದಕ್ಕೆ ಯಾರು ತಾಯಿ ತಂದಿ ಮಾತ್ರ ಹಡದೇ ಇಲ್ಲ ಹೌದಲ್ರಿ ಏನು ನೋಡಿ ಅವನಿಗೆ ನೀ ಮಾತ್ರ ಕಂಡು ಹಿಡಿಯಾಕಿ ಹೌದಲ್ರಿ ಮಾಸ್ತರ ಅದಕ್ಕೆ ತಂಗಿ ಅಡಿಲಕ್ ಬರಂಗಿಲ್ಲ ವಸ್ತುಕ್ಕ ಅದಕ್ಕ ಇಲ್ಲಿ ಏನು ಸಂಶಯ ಬಂದದ ಏನು ಸಂಶಯ ಬಂದ್ರಿ ಎಲ್ಲಿ ಬಂದಿತ್ತು ಎಲ್ಲಿಗೆ ಬಂದ್ರಿ ಮಾಸ್ತರ ಕಮಲದಾಸ ಇದ್ದಾವ ಕೇವಲ ಏನಂತ ಕಬೀರದಾಸಗ ಬಾಬಾ ಅಲ್ಲ ಕಾಕಾ ಹೇಳಂದ ಅವ ಏನ್ ಹೇಳ್ದ ಕಬೀರದಾಸ ಏನ್ ಹೇಳ್ತಾನ್ರಿ ಕಬೀರದಾಸ ಜಾड़ में है पत्थर में है पानी में है ऊपर है नीचे है सभी जगह में अल्लाह है ಅಂದವ ಹೌದ್ 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 ಎಲ್ಲಾ ಜಾಗದಾಗ ಶಿವ ಹನ ತೆಳಗನ ಮ್ಯಾಲನ ಎಲ್ಲಿ ಬೇಕಾದಲ್ಲಿ ಕಣುಗಳಲ್ಲಿ ಮುಳ್ಳಿನ ತುದಿ ಮೇಲೆ ಸಹಿತ ಪರಮಾತ್ಮನ ವಾಸದ ಅಂದವ ಹೌದ್ ಹೌದು ಅಣು ರೇಣು ತೃಣ ಕಾಷ್ಟದಲ್ಲಿ ಸಹಿತ ತುಂಬಿ ಬರುತ್ತಿದ್ದಾನ ಪರಮಾತ್ಮ ಅವದಪ್ಪ ಅವನಿಗೆ ಸಂಶಯ ಏನ್ ಬತ್ತು ಅವ ಇಲ್ಲಾರ್ದಂತ ಜಾಗ ಎಲ್ಲಿ ಇಲ್ಲ ಅಂತ ಹೇಳ್ದ ಅವ ಕಮಲದಾಸ ಸಂತಾನ ಏನಂತಲ್ರಿ ಬಾಬಾ ಎಲ್ಲಿ ಬೇಕಾದಲ್ಲಿ ಪರಮಾತ್ಮ ತುಂಬಿಕೊಂಡನಂತ ನೀ ಹೇಳಕತ್ತೀವಿ ಕರೆ ನನಗ್ ಸಂಶಯ ಬರ್ತದ ಏನ್ ಬರ್ತದ್ರಿ ಏನ್ ಸಂಶಯ ಬರ್ತದ ಹೇಳಂದವ ಹೌದ್ ಹೌದು ಬಾಬಾ ಎಲ್ಲಿ ಬೇಕಾದಲ್ಲಿ ಪರಮಾತ್ಮ ತುಂಬಿಕೊಂಡನಂತ ಹೇಳ್ತಿದಿ ಮೈ ಸಂಡಸ್ ಕಿದರ್ ಕರ್ಣ ಅಂದವ ಹೌದ್ ಹೌದು ಏನಂದ ಸಂಡಸ್ ಯಾವಾಗ ಮಾಡ್ಲಿ ಮೈ ಸಂಡಸ್ ಕಿದರ್ ಕರ್ಣ ಅಂದ ಅವಾಗ ಕಬೀರದಾಸ್ ಏನ್ ಹೇಳಾನ ಏನ್ ಹೇಳ್ತಾರ್ರಿ ಮೂ ಅಂದ್ರೆ ಏನ್ರಿ ಬಾಯಿ ಎಲ್ರಿ ಶಿವನಾಮವನ್ನು ನುಡಿಯದ ಬಾಯಿ ಹಾಳುದೇವಲಂತೆ ಹರನಾಮವನ್ನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ ಯಾರ ಬಾಯಾಗ ಶಿವನಾಮ ನುಡಿಯಂಗಿಲ್ಲ ಶಿವನ ಆಶೀರ್ವಾದದಿಂದ ಹುಟ್ಟಿ ಬಂದವ ಇವು 3 ಪೀಳಿಗೆ ಹಾಡಕ್ ಬಂದವಲ್ಲ ಇಂಥ 3 ಪೀಳಿಗೆಗಳು ಏನು ಶಿವನಿಗೆ ನಿಂದ ಆಡ್ಲಿಕ್ಕತ್ತೇವಲ್ಲ ಯಾವ ಕುರು ಬಾಯಾಗ ಶಿವನಾಮ ಇರಂಗಿಲ್ಲ ಅಂತ ಕುರು ಬಾಯಾಗ ಹೋಗಿ ಸಂಡಾಸ್ ಮಾಡಂದವ ಹೌದು ಯಾರು ಹೇಳ್ಯಾರ ಇದು ಮಾತ ಯಾರು ಹೇಳ್ಯಾರ ಈ ಮಾತಾರ ಕಬೀರದಾಸ್ ಹೇಳ್ಯಾನ ಇದು ಮಾತ ಹೌದು ಅಚ್ಚ ಬಾಬಾ ಅಚ್ಚ ಅಂದವ ಹಂಗೆ ಮಾಡ್ತೀನಿ ಅಂದವ ಯಾವ ಕುರು ಬಾಯಾಗ ಶಿವನಾಮ ಇರಂಗಿಲ್ಲ ಯಾವ ಕುರು ಬಾಯಾಗ ಮಾತ್ರ ಆ ಕಮಲದಾಸಂದು ಬಾತ್ರೂಮ್ ಮಾಡ್ಯಾನ ಹೌದಲ್ರಿ ಮಾಸ್ತರ ಅದು ಬಾಯಿನೇ ಬಾತ್ರೂಮ್ ಆಗ್ಯದ ನಿಮ್ದು ಇದು ಮೊದಲು ನೀವು ತರಕೆ ಇಟ್ಕೋರಿ ಹೌದಲ್ರಿ ಮಾಸ್ತರ ಎಂತಿದ್ದ ಜ್ಞಾನಿಗಳು ಸಹಿತಕ್ಕೆ ಎಲ್ಲಾರು ಅಲ್ಲಾರ ನಾಮಸ್ಮರಣೆನೇ ಮಾಡ್ಯಾರ ಹೌದಲ್ರಿ ಮಾಡ್ಯಾರ ಬಲಗೈ ಬಂಟ ಅನಿಸಿಕೊಂಡ ಯಾರು ಪರಮಾತ್ಮನ ಬಲಗೈ ಬಂಟ ಅನಿಸಿಕೊಂಡ ಮೈಬೂಸುಬಾನಿ ಪೀರಾನ ಪೀರ ದಸಿಗೆ ಗೌಸ್ಬಾಕ ಮೈಬೂಸುಬಾನಿ ಶರಣ ಸತ್ತವರಿಗೆ ಮಾತ್ರ ಎಬ್ಬಿಸ್ತಿದ್ದ ಆ ಪರಮಾತ್ಮ ಮಾಡ್ಲಾರ ಕೆಲಸ ಮಾಡ್ಯಾನಿಲ್ಲವ ಯಾರಿಗೆ ಪರಮಾತ್ಮ ತಿಳ್ಕೊಳಕಿನಿ ಪರಮಾತ್ಮ ಸಹಿತಕ್ಕೆ ಮಾಡ್ಲಾರ್ದಂತ ಕೆಲಸ ಮಾಡ್ಯಾನ ಹೊಟ್ಟೆದಪ್ಪ ಹಂಗ ಎಲ್ಲಿ ಜೀವ ಅದ ಅಲ್ಲಿ ಶಿವನ ಮತ್ ಇವ್ರೇನಂತ ನೋಡಮ್ಮ ಎಲ್ಲಿ ಜೀವ ಅದ ಅಲ್ಲಿ ಶಿವನ ಹೌದು ಜೀವ ಇರ್ಲಾರ್ದಲ್ಲಿ ಶಿವ ಇಲ್ಲ ನಿರ್ಜೀವ ಅದು ಆ ನಿರ್ಜೀವ ಇದ್ದಿದ್ದಕ್ಕ ಜೀವ ತುಂಬವನೇ ನಮ್ಮ ಅಪ್ಪದಾನ ಅದಕ್ಕ ಯಾವ ನಮ್ಮ ಯಾರ ತಮ್ಮ ಜನಕ ಮಹಾರಾಜಗೆ ಮಕ್ಕಳು ಇದ್ದಿದ್ದಿಲ್ಲ ಅವನ ಗುರು ಇದ್ದಾವ ಏನ್ ಮಾಡ್ದ ಏನ್ ಮಾಡ್ಯಾನ್ರಿ ಮಕ್ಕಳ ಭಾಗ್ಯ ಕೊಡ್ಬೇಕಂತ ತಿಳ್ಕೊಂಡು ಮಹಾಪ್ರಸಾದ ಹಾಕೊಂಡು ಹೋಗಿದ್ದ ಜೋಳಿಗ್ಯಾಗ ಅವಾಗ ಜನಕ ಮಹಾರಾಜ ಏನ್ ಮಾಡಿದ್ದ ಏನ್ ಮಾಡ್ಯಾನ್ರಿ ಮಾಸ್ತರ ಬ್ಯಾಟಿ ಆಡ್ಲಕ್ ಹೋಗಿದ್ದ ಅಡವಿಗೆ ಬ್ಯಾಟಿ ಆಡೋಗೋಸ್ಕರವಾಗಿ ಅಡವಿಗೆ ಹೋಗಿದ್ದ ಅವ ಬರೋದ್ರೊಳಗೆ ಅವ ಮನ್ಯಾಗ ಇದ್ದಿದ್ದಿಲ್ಲ ಅವಾಗ ಇವ ಏನಂತ ಗುರು ಇದ್ದಾವ ಏನಂತಾನ್ರಿ ನಾ ಬಂದಿರುವಂತ ವಸ್ತುನೇ ಮನ್ಯಾಗ ಇಲ್ಲ ಮಕ್ಕಳು ಭಾಗ್ಯ ಕೊಡ್ಬೇಕಂತ ತಿಳ್ಕೊಂಡು ಪ್ರಸಾದ ನನ್ನ ಜೋಳಿಗೆ ಹಾಕೊಂಡು ಬಂದೀನಿ ಈ ಪ್ರಸಾದ ತಗೊಂಡು ನಾ ಏನು ಮಾಡ್ಲಿ ಮೊದಲೇ ನಾ ಸಾಧು ಓದೀನಿ ಇದು ನಾನು ಬಲ್ಯಾಕ್ ಇಟ್ಕೊಂಡು ಏನ್ ಮಾಡ್ಲಿ ತಿಳ್ಕೊಂಡು ಏನ್ ಮಾಡ್ದ ಗುರು ಇದ್ದಾವ ಏನ್ ಮಾಡ್ಯಾನ್ರಿ ಜರ ಲಕ್ಷ ಕೊಡ್ರಿ ಕಡೆ ಗದ್ದಲ ಮಾಡ್ಬೇಡ್ರಿ ಗುರು ಇದ್ದಾವ ಏನ್ ಮಾಡ್ದ ಏನ್ ಮಾಡ್ಯಾನ್ರಿ ಮಾಸ್ತರ ಆ ಪ್ರಸಾದ ಹೊಳಿ ತಗೊಂಡು ಹೋಗ್ಲಿಲ್ಲವ ಆ ಜನಕ ಮಹಾರಾಜನ ಮನೆ ಮುಂದೆ ಏನ್ ಮಾಡಿದ್ದಾವ ಕೊಡ್ಡಗಳು ಕಡಿಸಿ ಹೋಗಟ್ಟಿದ್ದ 5-6 ವರ್ಷಗಟ್ಲೆ ಕೊಡ್ಡ ಆ ಕೊಡ್ಡ ಏನ್ ಮಾಡಿದ್ದು ಹುಳ ಹತ್ತಿ ಎಲ್ಲ ಅವು ಒಣಗಿ ಬಿಟ್ಟಿದ್ದು ಕೊಡ್ಡ ಅವಾಗ ಏನ್ ಮಾಡ್ದ ಗುರು ಇದ್ದವ ಆ ಪ್ರಸಾದ ತೆಗೆದುಕೊಂಡು ಆ ಒಣಗಿದ ಕಟ್ಟಿಗೆಗೆ ಚಲಿ ಬಿಟ್ಟ ಏನ್ ಪ್ರಸಾದ ಒಣಗಿದ ಕಟ್ಟಿಗೆ ಚಲ್ಲ ಒಣಗಿದ ಕಟ್ಟಿಗೆನ ಸಿಗತ್ ಬಿಡ್ತತ್ರಿ ಅದಕ್ಕಾಗಿ ಏನಂದಾರ ನೀನು ಒಲಿದರೆ ಕೊರಡು ಕೊರರುವುದಯ್ಯ ನೀನು ಒಲಿದರೆ ಗರಡು ಹೈನವಾಗುವುದಯ್ಯ ನೀನು ಒಲಿದರೆ ವಿಷವ ಅಮೃತವಾಗುವುದಯ್ಯ ನೀನು ಒಲಿತರೆ ಸಕಲ ಪಡಿ ಪದಾರ್ಥಗಳು ಅದರಲ್ಲಿ ಇರ್ಬೋದು ನೋಡ ಕೂಡಲ ಸಂಗಮ ದೇವ ಹೌದು ಭಗವಂತನ ಕರುಣೆ ಆಯ್ತಪ್ಪ ಅಂತಂದ್ರೆ ಆಗ್ಲಾರ್ದಂತ ಕೆಲಸಗಳು ಆತವ ಅದಕ್ಕೆ ತಂಗಿ ನಿಮ್ಮ ತಾಯಿ ದರದಿಂದ ಏನಾಗ್ಯಾವ ಅವ್ರದಿಂದ ಏನಾಗಿಲ್ಲ ಮಾಸ್ತರ ಬರೇ ಅವ್ವ ಅಂದ್ರೆ ನಡೀತದನು ನಡೆಯಂಗಿಲ್ಲ ಮಾಸ್ತರ ಮಾವು ಬೇಕು ಮಗಲಾಗ ಹೌದಲ್ರಿ ಬೇಕು ಮಾವಿದ್ದಾಗ ಅವ್ವ ಮಾವಿಲ್ಲಾರ್ದ ಇಕ್ಕಿ ಅವು ಎಲ್ಲಿದ್ ಬಂದಳು ಬರಂಗಿಲ್ರಿ ಅದಕ್ಕ ಮತ್ ಈ
ಮಾಮದೇವ್ರು ಬ್ಯಾರೆ ರೀ ಮತ್ತ ಅದೊಂದು ಸುದ್ದಿ ಬ್ಯಾರೆ ಅದ ಹೌದಲ್ರಿ ಮಾಸ್ತರ ನೋಡಮ್ ಕೇಳಮ್ ಅದು ಮಾತಾಡ್ದಾಗ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ಬರ್ರಿ ಬರ್ಬೇಕಾದ್ರೂ ಸಹಿತ ಒಂದೇ ಆದಲ್ಲ ಈಕಿನ ಬಲ್ಯಾಕ ಏನದ ಒಂದು ವಸ್ತು ತಾಳಿ ಅನ್ನುವಂಥದ್ದು ಒಂದೇ ಅದಕ್ಕಿನ ಬಲ್ಯಾಕ ಆ ತಾಳಿ ಅನ್ನುವಂಥದ್ದು ಒಂದೇ ಕಟ್ಕೊಂಡಾಳ ಜಗತ್ತದೊಳಗೆ ಎಲ್ಲಿ ಬೇಕಾದಲ್ಲಿ ಬೆಳಕು ಬಿದ್ದದ ಎಲ್ಲಾರು ಕಿಮ್ಮತ್ತು ಕೊಡ್ಲಾಕತ್ತಾರ ಸರ್ಕಾರದ ಕೊಳ್ಳಾಗ ತಾಳಿ ಇದ್ದಿದ್ದಿಲ್ಲ ಅಂದ್ರೆ ನಮ್ಮ ಇವು ಹಾಪ್ ತಲಿ ನಮ್ಮ ಹುಡುಗರು ಏನಂತಾವ ಏನಂತಾವ್ರಿ ಅವು ಸುಮ್ ಕುಂದ್ರಾಗಿಲ್ಲ ಹೋತಮ್ಮ ಏನ್ ಮಾಡ್ತಾವ್ರಿ ಚಾವ ಡೆಬ್ಬಿಸಿ ಬಿಡ್ತಾವ ಚಾವ ಡೆಬ್ಬಿಸಿ ಏನ್ ಮಾಡ್ತಾವ ಏನ್ ಮಾಡ್ತಾವ್ರಿ ಇದು ಇನ್ನ ಯಾಕೋ ಹುಡುಗಿಗಿನ ತಾಳಿ ಬಿದ್ದಂಗ ಕಂಡಿಲ್ಲ ಯಾಕೆ ಹೋತಮ್ಮ ಬಹಳ ಜಿಗದಾಡಕತ್ತದಲ್ಲ ಅತ್ತಾವು ಸುಮ್ ಕುಂದ್ರಂಗಿಲ್ಲ ಹೆಣ್ಮಗಳು ಕೊಳ್ಳಾಗ ತಾಳಿ ಇದ್ದಿದ್ದಿಲ್ಲ ಅಂದ್ರ ಅದು ಬೋರ್ಡ್ ಇಲ್ಲ ಬಸ್ ಇದ್ದಂಗ ಬೋರ್ಡ್ ಇಲ್ಲಾರ ಬಸ್ ಆ ಬಸ್ಸಿಗೆ ಏಸ್ ಮಂದಿ ಹತ್ತಾರೋ ಏಸ್ ಮಂದಿ ಇಳಿತಾರ ಗೊತ್ತಿಲ್ಲಾರ್ದಂಗ ಅದಕ್ಕೆ ತಂಗಿ ಗಂಡನ ಗುರುತು ಬೇಕು ಮೊದಲು ನಿನಗ ಬೇಕಲ್ರಿ ಮಾಸ್ತರ ಆ ಗಂಡನ ತಾಳಿ ಕಟ್ಟದಾಗ ಎಲ್ಲಿ ಬೇಕಾದಲ್ಲಿ ನೀ ತಿರ್ಗಾಡಿ ಬಾ ಹ್ಯಾಂಗ ರೊಕ್ಕದ ಮ್ಯಾಗ ಸಿಕ್ಕ ಹೊಡೆದಾಗ ರೊಕ್ಕ ಎಲ್ಲಾ ಕಡೆ ಚಲಾವಣೆ ನಡೆದದ ಹಂಗ ಆ ಗಂಡನ ಸಿಕ್ಕ ಇತ್ತಪ್ಪ ಅಂತಂದ್ರೆ ಎಲ್ಲಿ ಬೇಕಾದಲ್ಲಿ ಬಜಾರ್ದಾಗ ತಿರ್ಗಾಡಕ್ ನಿನಗ ಆರ್ಡರ್ ಅದ ಹೌದಲ್ರಿ ಮಾಸ್ತರ ಸಿಕ್ಕ ಇದ್ದಿಲ್ಲಪ್ಪ ಅಂತಂದ್ರ ಏನ್ ನಡೆಯಂಗಿಲ್ರಿ ನೋಟರು ವಯಸ್ಸಿಗೆ ಬರೋ ತನಕ ಇವ್ರ ತಾಯಿದು ತಂಗಿದು ಬಹಳ ಹೈರಾಣ ಆಗ್ತದ ಮನ್ಯಾಗ ಎಲ್ಲರಿ ಇದು ಕಾಗಾಲ ತರ್ತದೇನು ನೆರ ಮನ್ಯಾಗ ಎಲ್ಲರ ಹೋಗಿದು ಕಾಲು ಜಾರ್ತದೇನು ಇದಕ್ಕೆ ನಾವು ಲಗ್ನ ಆಗೋ ತನಕ ಬಹಳ ಜಾಕಿ ಮಾಡ್ಬೇಕ ತಿಳ್ಕೊಂಡು ಹೇಳಾರ್ದೆ ಬರೋರು ನೀವೇ ಅಂತ ಹೇಳ್ತಾಳ ನನಗ ಹೇಳಾರ್ದೆ ನಾವು ಬಂದಿಲ್ಲ ತಂಗಿ ಮೊದಲ ನಿಮ್ ಮಗು ಇದ್ದಕ್ಕೆ ನೀ ದೊಡ್ಡಕ್ಕೆ ಯಾಕೆ ಕೂತ್ಯಪ್ಪ ಅಂತಂದ್ರ ಹೆಣ್ಣು ಹುಡ್ತಪ್ಪ ಅಂದ್ರೆ ಹುಣ್ಣು ಹುಟ್ಟದಂಗ ಮನ್ಯಾಗ ಅದ್ರಾಗ ಒಂದ್ 5-6 ಹುಟ್ಟುದಪ್ಪ ಅಂತಂದ್ರ ಪೂರಾ ಮನಿನ ಬರ್ಬಾದ್ ಮಾಡಿ ಹೋಗ್ತಾವ ಇವು ಯಾಕ್ರಿಪ್ಪ ಯಾಕ ಹೊಲ ಮನಿ ಎಲ್ಲಾ ಮಾರ್ಕರಿ ಇವ್ಕ ಲಗ್ನ ಮಾಡ್ಬೇಕಲ್ಲ ಅವ್ರು ತಾಯಿ ತಂದಿ ಅವಾಗ ಈಗ ವಯಸ್ಸಿಗೆ ಬಂದು ಕೂತಾಗ ಇವ್ರು ಹೋಗಿ ಬಾಳ ಚಿಂತಿ ತಮ್ಮ ನನ್ನ ಮಗಳರ ವಯಸ್ಸಿಗೆ ಬಂದಾಳ ಎಲ್ಲರೇ ಒಂದು ವರ ಇದ್ರು ನೋಡು ಅಂದಾಳ ಯಾರಿಗ್ರಿ ಮಾಶಾಳ ಪಂಚರಿಗೆ ಮಾಶಾಳ ಪಂಚರಿಗೆ ನೋಡಿದ ಕೂಡಲೇ ಅವ್ರು ಏನಂದಾರಿ ಆಲ್ಮೇಲೆ ತಾಲೂಕು ಒಳಗ ಬಾ ಮದ್ರಿ ಒಳಗ ಬಸವರಾಜ್ ಎನ್ನುವಂತ ಹುಡುಗ ಬಹಳ ನೇಟ್ ಅದನು ತಮ್ಮ ಅವರಿಗೆ ಕೊಡಕತ್ರ ತಿಳ್ಕೊಂಡು ಪಂಚರ್ ಹೇಳ್ಯಾರ ಯಾರಿಗೆ ಹೇಳ್ಯಾರ ವಿದ್ಯಾಶ್ರೀ ಅವಾಗ ಹೇಳಿದಾಗ ಅವಾಗ ಮುಂದೆ ಏನ್ ಮಾಡ್ಯಾರ ಏನಾಗದ್ರಿ ಅವಾಗ ಬಂದಿವ್ರಿ ಇವ್ರ ಮನೆಗೆ ನಾವು ಇಲ್ಲಿ ಕರೀಲಾರ್ದೆ ಬಂದಿವ್ರಿ ಕರ್ದಾಗ ಬಂದಿವ್ ತಂಗಿ ನಿನ್ನ ಮನೆಗೆ ನಾವು ಕರೀಲಾರ್ದೆ ನಾವ್ ಯಾರ ಮನೆಗೆ ಹೋಗೋವ್ರಿ ಅಲ್ಲ ಮೊದಲು ನೀ ತಿಳ್ಕೊ ಅದಕ್ಕೆ ತಿಳ್ಕೊ ಉಳ್ಕೋ ಬೆಳ್ಕೋ ಇಲ್ಲಪ್ಪ ಅಂತಂದ್ರ ಬಹಳ ಮನವರಿ ಮತ್ತ ಅದಕ್ಕೇನ್ ಹೇಳ್ತಾನ ಕವಿ ಏನ್ ಹೇಳ್ತಾರ್ರಿ ಒಂದೇ ವಸ್ತು ಮುಂದಾಗಿ ಒಂದರಿಂದ ಚಂದಾಗಿ ಒಳಗೂ ಹೊರಗೂ ಒಂದಾಗಿ ನಡೆಸೋ ಚಲ್ಲಾಟ ಬಂದ ಹಚ್ಚಿ ಆನಂದ ಕಳೆದು ನೀವು ಮಾಡ್ರಿ ಹೋತಾಟ ಆ ಊರ ಈ ಊರ ಹಾಳೂರ ಇವೆಲ್ಲ ಬೀಳೂರ ದಾಟಿ ಊರ ಐತಿ ನನ್ನ ಅಲ್ಲಿ ನನ್ನ ಆಸ್ತಿ ಆದ 10 ಕೋಟಿ ಹವಲು ಬಸ ಅಲ್ಲಿ ಯಾರು ಇಲ್ರಿ ಕಳ್ಳರ ಲೂಟಿ ಮಾಡವ್ರ ಗಟ್ಟಿ ಪಾರೆಕಾರ ಅದಾರ ಜಗ ಅವರ ಕೈಯಾಗ ಮಾರ ಉದ್ದಲಾಟಿ ಮಾರ ಸಂಸಾರ ಅನ್ನೋದು ಬಹಳ ಶ್ರೇಷ್ಠ ಮಾಡಲಾರ್ದ ಹುಡುಗಿನೇ ಕೆಟ್ಟ ಪಂಡಿತ ಶರಣರು ಸಂಸಾರ ಮಾಡನೆ ತಿಳ್ಕೊಂಡ ಅದಕ್ಕೆ ಅವ್ರ ನಾಮ ಇಲ್ಲಿವರೆಗೆ ಬಂದವ ಉಳ್ಕೊಂಡ ಪದವಿ ಪಡೆದ ಪುರುಷಗ ಏನು ಮಾಡ್ತವ ಇಂತ ಮದ್ಗುಂಡ ಮೂರುವರಿ ಮಡದ ಕಾಯಕ ಮೂಲ ಸಾಕ್ಷಿ ಮಾದೇವ ತಾನು ಮಾಯಿ ಏನು ಮಾಡಕ್ಕಿ ಮೂಲ ನೋಡಕ್ಕಿ ಮುಕ್ಕೊಂಡ ಮಾಯದ ಘಟ ಬಡಕ ಮುಖ್ಯ ದ್ರಷ್ಟ ನಿಮಿಷಗರ್ಥ ಕಲಿಯಲಾರ್ದೆ ಸಮಯ ಬಂಧನ ಗಳಿಸಿಕೊಂಡಿ ನನ್ನ ಗಳಿಕೆ ಲೆಕ್ಕ ಪತ್ರ ಹುಡುಗಿಗೆ ಗುರುತಿಲ್ಲ ಒಮ್ಮಿಗೆ ತಿಳಿಬೇಕಾದ್ರ ಸಂಪ್ರದಾಯ ಸೌಮ್ಯ ಮಾತಲ್ಲ ಇವ್ರಿಗೆ ಹೆಂಗ್ ಗೊತ್ತಾಗ್ತದ್ರಿ ಸ್ವತಃ ಪಾರ್ವತಿಗೆ ಗೊತ್ತಾಗಿಲ್ಲ ಪರಮಾತ್ಮನ ಕಿಮ್ಮತ್ತ ಎಡಕಿನ ತೊಡಿ ಮೇಗೆ ಕೂತದ ಖರೆ
ಬಲಕಿನ ತೊಡ್ಯಾಗ ಏನದ ಪರಮಾತ್ಮನ ಬಲ್ಲಿ ಅನ್ನೋದು ಗೊತ್ತಿಲ್ಲಿಕ್ಕಿ ಹುಚ್ಚುಗೊಟ್ಟಿಗಿ ಹೌದ್ ಹೌದು ಎಡಕಿನ ತೊಡ್ಯಾಗೆ ಕೂತಾಳ ಎಡಕಿನ ತೊಡಿನೇ ಶ್ರೇಷ್ಠ ಅಂದಾಳಿಕ್ಕಿ ಹೌದಲ್ರಿ ಮಾಸ್ತರ ಅವಾಗ ಪರಮಾತ್ಮನ ಸನ್ನಿಧಾನಕ್ಕೆ ಯಾರು ಹಾದ್ರು ಯಾರು ಹೋಗ್ಯಾರಿ ಶಿವನ ಭಕ್ತರ ಕೈಯಾಗ ಸಿಕ್ಕ ಒದ್ದಾಡಳಿ ಇವ್ರು ದೇವಿ ಹೌದ್ ಹೌದು ಪಾರ್ವತಿ ಹ್ಯಾಂಗ್ ಕಮ್ಮ ಮಾತಾಡ ನೋಡಿಲ್ಲಿ ಹೌದಲ್ರಿ ಮಾಸ್ತರ ನಿಮ್ಮ ಪಾರ್ವತಿಗೆ ಹೆಚ್ಚು ಮಾಡ್ತಂಗಿ ನೀ ಇದ್ರಾಗ ನೀನು ಪಾವರ್ ಇತ್ತಪ್ಪ ಅಂತಂದ್ರೆ ಹೆಚ್ಚು ಮಾಡಿ ತೋರಿಸಿಲಿ ಏನ್ ನೋಡವ್ರಿ ಮಾಸ್ತರ ಹೆಂಗ್ ಹೆಚ್ಚು ಮಾಡ್ತಾರ ಪಾರ್ವತಿ ಇದ್ದಾಕಿ ಎಡಕಿನ ತೊಡಿ ಮ್ಯಾಗ ಕೂತಿದ್ಳು ಅವಾಗ ನಮ್ಮ ಗುರು ರೇವಣಾದ್ಯ ಹೌದ್ ಹೌದು ಹಾಲ ಹೊತ್ತಕ್ಕೆ ಒಡೆಯನಾದಂತ ಗುರು ರೇವಣ ಸಿದ್ಧ ಕೈಲಾಸದೊಳಗೆ ಹೋದ ಹೋಗಿ ಏನ್ ಮಾಡ್ದವ ಒಂಟೆ ಕೈಗೆ ನಮಸ್ಕಾರ ಮಾಡ್ದ ಎಲ್ಲಿ ಕೈಲಾಸದೊಳಗೆ ಹೌದ್ ಹೌದ್ ಹೌದು ಅಲ್ಲಿ ನಟ ನಟಿಯರು ಬೃಂಗಿ ಎಲ್ಲರೂ ಮಾತ್ರ ನಾಟ್ಯ ಮಾಡ್ಲಕತ್ತಿದ್ರು ಅವಾಗ ಹೋಗಿ ಅವ ಒಂಟೆ ಕೈಲಿ ನಮಸ್ಕಾರ ಮಾಡ್ದ ಪರಮಾತ್ಮ ಸಿಂಹಾಸನ ಮ್ಯಾಗ ಕೂತಿದ್ದ ಇವ ಒಂಟೆ ಕೈಲಿ ನಮಸ್ಕಾರ ಮಾಡಿದ ಕೂಡಲೇ ಸುಮ್ ಕುಂದ್ರಬೇಕಲ್ಲಿ ಪಾರ್ವತಿ ಈ ಹುಡುಗರು ಗಾದಲ ಅಂದ್ರೆ ಹ್ಯಾಂಗ ಗೊತ್ತೇನ್ರಿ ಪುಷಾನ್ ಮಳಿ ಇದ್ದಂಗ್ರಿ ಇವು ಚಂತನ ಮಳಿ ಬಂದ್ರು ಭೂಮಿನೂ ಹಸಿ ಆಗಂಗಿಲ್ಲ ಕೇಳೋರಿಗೂ ಕೇಳ ಬಿಡಂಗಿಲ್ಲ ತಾವು ಕೇಳಂಗಿಲ್ಲ ಮೊದಲು ಹೊರಗೆ ಹಾಕ್ರಿ ಓಸಕ್ಕೆ ನೆತ್ತಿನ ಬಡಿರಿ ಅವಕ್ಕ ಇಲ್ಲಪ್ಪ ಅಂತ ಹೊರಗೆ ಹಚ್ಚಿಬಿಟ್ರಿ ಆ ಕಡೆ ಅದಕ್ಕ ಏನಾಗ್ಯದ ಏನಾಗ್ಯದ್ರಿ ಮಾಸ್ತರ ರೇವಣಸಿದ್ದ ಹೋಗಿ ಏನ್ ಸಿದ್ಧ ಏನ್ ಮಾಡ್ದ ಕೈಲಾಸದೊಳಗ ಹೋಗಿ ಒಂಟೆ ಕೈಗೆ ನಮಸ್ಕಾರ ಮಾಡ್ದ ಇದು ಪಾರ್ವತಿ ಪಿಚ್ಚಗಣ ಪಾರ್ವತಿ ಸುಮ್ ಕುಂದ್ರಲಿಲ್ಲ ಏನ್ ಮಾಡ್ತಾಳ್ರಿ ಬಾಳ ಸಿಟ್ಟಿಗೆ ಏರ್ದಲಕ್ಕಿ ಹೌದ್ ಹೌದು ಅಲ್ಲ ಇವನಿಗೆ ಮುಖ ಹಾಕೊಳಕ್ ಲಂಗುಟ್ಟಿ ಇಲ್ಲ ಭಾವ ಎಟ್ಟರ ಸೊಕ್ಕಿರ್ಬೇಕು ಇವನಿಗೆ ಒಂಟೆ ಕೈಲಿ ನಮಸ್ಕಾರ ಮಾಡ್ಲಕತ್ತಾನ ನೀವು ಯಾರು ಅಂತ ಕೇಳಿದ್ಳು ಪಾರ್ವತಿ ಪರಮಾತ್ಮ ಕೇಳ್ತಾಳ ಪರಮಾತ್ಮಗೆ ಕೇಳಿದ್ಳು ಹೌದ್ ಹೌದು ಅವಾಗ ಪರಮಾತ್ಮ ಏನಂದ ಏನ್ ಹೇಳ್ತಾನ್ರಿ ಅವ ಯಾವ ಮಾಡ್ಯಾನ ನೋಡ್ ಮಗ ಅವನಿಗೆ ಹೋಗಿ ಕೇಳಂದ ಅವ ಹೌದ್ ಹೌದು ಒಂಟೆ ಕೈಲಿ ನಮಸ್ಕಾರ ಯಾವ ಮಾಡ್ಯಾನಲ್ಲ ಅವನಿಗೆ ಹೋಗಿ ಕೇಳಿದ್ರ ಉತ್ತರ ಅವ ಹೇಳ್ತಾನ ಹೌದ್ ಹೌದು ನಾನು ಒಲ್ಲಕಂದ್ರ ಉತ್ತರ ಸಿಗಂಗಿಲ್ಲ ಅವನ ಕಡೆಗೆ ಹೋಗಂದ್ರು ಹೌದು ಹೋಗಂದ ಕೂಡಲೇ ಅವಾಗ ಇವ್ರು ಪಾರ್ವತಿ ಏನ್ ಮಾಡಿದ್ಲು ಏನ್ ಮಾಡ್ಯಾಳ್ರಿ ಮಾಸ್ತರ ಸ್ವಟ್ಟ ಸಾಧು ಅಂದಳಕ್ಕಿ ಅಲ್ಲೋ ನಿನ್ನ ಮುಖ ಹಾಕೊಳಕ ಲಂಗುಟಿ ಇಲ್ಲ ಮಗನ ಬರೀ ಒಂಟೆ ಕೈಲಿ ನಮಸ್ಕಾರ ಮಾಡ್ಲಕತ್ತಿದಲು ನಿಮ್ಮ ಅಪ್ಪನ ಮಗಲಾಗ ನಾನು ಕೂತೀನಿ ಅನ್ನೋದು ಖಬರ್ ಆದಿಲ್ಲ ನಿನಗಂದ್ರು ಅವಾಗ ಅವ ಏನಂತಾನ್ರಿ ಪರಮಾತ್ಮನ ಅರ್ಧಾಂಗಿನಿ ಅದೀನಿ ನಾನು ನಾ ಕೂತಿದ ಖಬರ್ ಐತಿಲ್ಲ ಅಂತ ಕೇಳಿದಾಗ ಹೇಳ್ತಾನ ಯಾರು ಹೇಳ್ತಾರೆ ಮಾಸ್ತರ ಅಚ್ಚಿ ಕಡೆಗೆ ಶೂನ್ಯ ಶೂನ್ಯದ ಅಚ್ಚಿ ಕಡೆಗೆ ಆಕಾರ ನಿರಾಕಾರ ಅಚ್ಚಿ ಕಡೆಗೆ ಸೃಷ್ಟಿಕರ್ತ ಪರಮಾತ್ಮ ಒಬ್ಬನೇ ಅದ ನಮ್ಮ ಅಪ್ಪ ಅವ ಒಬ್ಬನೇ ಹನತ್ ಒಂಟೆ ಕೈಲಿ ನಮಸ್ಕಾರ ಮಾಡ್ಲಕತ್ತಿ ನೋಡು ಅಂದವ ಇದಕ್ಕೆ ಏನಂತಿದೀನಿ ಅಂದವ ಬಾಳಿ ಉತ್ತರ ಕೇಳ್ದ ಐತಿ ಕೇಳಿದ ಕೂಡಲೇ ಇವ್ರು ಪಾರ್ವತಿಗೆ ಏನಂದ್ರಿ ಅಲ್ಲೋ ನಿಮ್ಮ ಅಪ್ಪನ ಅರ್ಧಾಂಗಿನಿ ಅದೀನಿ ನಾನು ಅರ್ಧಾಂಗಿನಿ ಅಂದ್ರೆ ಬಾಳ ಹಚ್ಚಿನ ಕೆನ್ನಿ ಅಂದವ ಅರ್ಧಾಂಗಿನಿ ತಿಳ್ಕೊಂಡೆ ನಿನಗೆ ಹಾಪ ತಿರಿದಂದಾರ ನಿನಗೆ ಅದಕ್ಕೆ ನಿನಗೆ ಅರ್ಧ ಬುದ್ಧಿ ತಂದಾರ ಹೆಣ್ಮಕ್ಳ ಬುದ್ಧಿ ಮೊಳಕಾಲ ಕೆಳಗೆ ಯಾರಂದಾರ ಇದು ನಮ್ಮಂತವ್ರಂದಿದ್ ಮಾತಲ್ರಿ ಇದು ದೊಡ್ಡ ಮಾತ್ಮರ್ ಹೇಳ್ಯಾರ ಇದು ಮಾತ ಯಾರು 16,000 ಗೋಪ್ಯಾರಲ್ಲ ಹೋಗಿ ಅಷ್ಟವಕ್ರಮ ಋಷಿಗಳ ಪಾದಕ್ಕೆ ಬಿದ್ರು ಏನಂತ ಏನಂತ್ರಿ 16,000 ಗೋಪ್ಯಾರಿಗೆಲ್ಲ ಒಯ್ದು ಯಾರು ನರಕದ ಹಾಕಿ ಇಟ್ಟಿದ್ರು ನರಕಾಸೂರದ ಐತು ಒಯ್ದು ನರಕದ ಕ್ವಾಟ್ಯಾಗ ಇಟ್ಟಿದ್ದ ಅವಾಗ ವರ ಅವತಾರ ತಾಳಿ ಹೋಗಿ ಬಿಡಿಸ್ಕೊಂಡು ಬಂದ ಹೊಸ ಮಂದಿಗೆ ಬಿಡಿಸ್ಕೊಂಡು ಬಂದು ಕೂಡಲೇ ಇವ್ ಏನ್ ಮಾಡಿದ್ರಿ ಮಾಸ್ತರ ಸುಮ್ ಕುಂದ್ರಬೇಕಿಲ್ರಿ ಬಿಡಿಸ್ಕೊಂಡು ಬಂದಿದೆ ದೊಡ್ಡ ಆಗದ ಅವಕ್ಕೆ ದಿನ ಏನ್ ಮಾಡ್ತಿದ್ದ ನರಕದ ಹಾಕಿ ತುಳಿತಿದ್ದ ಅವಕ್ಕೆ ದಿನ ಹೆಂಗಸರಿಗೆ ಅವಾಗ ಇವ ಹೋಗಿ ಬಿಡಿಸ್ಕೊಂಡು ಬಂದು ಸುಮ್ ಕುಂದಿರ್ಲಿಲ್ಲ ಒಬ್ಬಕಿನೇ ಅಲ್ರಿ 16,000 ಹೆಣ್ಮಕ್ಳೆಲ್ಲ ಒಬ್ಬನ ಮ್ಯಾಗೆ ಮನಸ್ಸು ಮಾಡ್ಯಾರ ಯಾರ ಮ್ಯಾಗ್ರಿ ಮಾಸ್ತರ ಕೃಷ್ಣ ಪರಮಾತ್ಮನ ಮ್ಯಾಗ ಎಷ್ಟು ಪವರ್ ಇದ್ದಿರ್ಬೇಕು ಅವ್ರು ಮಲ್ಯಾಕ ಇದು ವಿಚಾರ ಮಾಡ್ರಿ ನೀವು ಮಾತ 16,000 ಹೆಣ್ಮಕ್ಳೆಲ್ಲ ಒಬ್ಬನ ಮ್ಯಾಗೆ ಮನಸ್ಸು ಮಾಡ್ಬೇಕಂದ್ರೆ ಅವ್ರು ಬಲ್ಯಾಕ ಎಂತ ತಾಕತ್ತಿರ್ಬೇಕು ಅವಾಗ ಅವ್ನು ಮನಸ್ಸು ಮಾಡಿ ಸುಮ್ಮ ಕುಂದಿರ್ಲಿಲ್ಲ ಅಷ್ಟವಕ್ರಮ ಋಷಿ ನದಿಯಾಗ ಜಳಕ ಮಾಡ್ತಿದ್ದ ಅವನ ಶರೀರ 8 ಡೊಂಕ್ ಇತ್ತು ಅವನ ಶರೀರ 8 ಡೊಂಕ್ ಯಾಕಾಗಿತ್ತು ಇವ್ರು ಅವನು ಶಾಪ ಅಲ್ರಿ ಅದು ಅವ್ರ ಅಪ್ಪ ಶಾಪ ಕೊಟ್ಟಿದ್ದ ಅವನಿಗೆ ತಾಯಿ ಹೊಟ್ಟ್ಯಾಗ ಮಾತ್ರ ಅದು ಕೂಸಿದ್ದಾಗ ಅವ ಏನ್ ಮಾಡ್ತಿದ್ದ ಪಾರಮಾರ್ಥ ಬೋಧ ಹೇಳ್ತಿದ್ದ ಸುಜಾತಾ ದೇವಿಗೆ ತಂದೆ ಹೆಸರು ಕೌಳಮ ಋಷಿ ತಾಯಿ ಹೆಸರು ಸುಜಾತ ಈ ಸುಜಾತಾ ದೇವಿಗೆ ಏನ್ ಮಾಡ್ತಿದ್ದವ ಇವ ಹೊಟ್ಟ್ಯಾಗಿದ್ದ ಅಲ್ಲಿ ಪ್ರವಚನ ಹೇಳ್ತಿದ್ದ ದಿನ ಮನ್ಯಾಗ ಅದು ಒಂದ್ ದಿವ್ಸ ಏನಾಯ್ತು ತಾಯಿಗೆ ಕೇಳಕೋತ ನಿದ್ದೆ ಹತ್ತಿ ಬಿಡ್ತೀರಿ ಹೂ 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 ಅಂದ್ ಸಾಕಾಯ್ತು ಅಕ್ಕಿಗೂ ಲಾಸ್ಟಿಗೆ ಆಕಿಗೆ ನಿದ್ದೆ ಹತ್ತಲ್ಲ ತಾಯಿ ಶರೀರ ಮುನ್ಕೊತ್ತು ಹೊಟ್ಟ್ಯಾಗಿದ್ದಾಗೆ ಜಾಗ್ರ ಆಗಿಬಿಟ್ಟ ಯಾರು ಅಷ್ಟವಕ್ರಮ ಋಷಿ ಏನಂದ್ ಗೊತ್ತ ನಮ್ಮ ಮೌಗರೇ ನಿದ್ದೆ ಹತ್ಯದ ಈಗ ನಮ್ಮ ಅಪ್ಪನ ಮಾತಿಗೆ ನಾವು ಹೂ ಅಲ್ಲಿಲ್ಲಪ್ಪ ಅಂತಂದ್ರೆ ಅಲ್ಲಿಗೆ ಕಟ್ ಆಗ್ತದ ವಿಷಯ ಅಂತ ತಿಳ್ಕೊಂಡು ಹೊಟ್ಟ್ಯಾಗಿದ್ದಾಗೆ ಅಷ್ಟವಕ್ರಮ ಋಷಿ ಏನ್ ಮಾಡ್ಯಾನ ಅಪ್ಪ ಹೇಳಿರುವಂತ ಮಾತಿಗೆ ಹೂ 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 ಅಲ್ಲಕತ್ತಾನ ತಾಯಿ ದನಿ ಬ್ಯಾರೆ ಇತ್ತು ಇದು ಒಂದ್ ದನಿ ಬ್ಯಾರೆ ಅಲ್ಲಕತ್ತಲ್ಲ ಇವ ಯಾರ ಕೇಳ್ದವ ಅಲ್ಲೋ ನೀ ಯಾರು ಅಂತ ಕೇಳ್ದವ
ಅವ ಯಪ್ಪ ನಿನ್ನ ತೇಜಸ್ವಿ ಹುಟ್ಟಿರುವಂತ ನಿನ್ನ ಮಗ ಅದಿನೋ ಹೊಟ್ಟಾಗಿದ್ದಾಗೆ ಮಾತಾಡ ನೀವ ನಿನ್ನ ಮಗ ಅದಿನಪ್ಪ ಅಂದಾಗ ಮಗನ ಹೊಟ್ಟಾಗಿದ್ದಾಗೆ ಇಟ್ಟು ಶಾಣೆ ಇದಿ ನೀನು ಹೊರಗೆ ಬಂದೆ ಅಂದ್ರೆ ಈ ಭೂಲೋಕದೊಳಗೆ ಇರುವಂತವ್ರಿಗೆ ಯಾರಿಗೆ ನೀ ಇಡಂಗಿಲ್ಲ ನೀನು ಸೀದಾ ಬರಬೇಡ 8 ಡೊಂಕಾಗಿ ಬಾ ತಿಳ್ಕೊಂಡು ಶಾಪ ಕೊಟ್ಟಾನ ಯಾರು ಅಷ್ಟು ವಕ್ರ ಯಾರು ಸುಜಾತ ದೇವಿ ಗಂಡ ಯಾರು ಕೌಳಮ ಋಷಿ ಮಾತ್ರ ಶಾಪ ಕೊಟ್ಟನ ಅಷ್ಟು ವಕ್ರಗ ಅದಕ್ಕೆ ಅವನ ಶರೀರ 8 ಡೊಂಕಿತ್ತು ಅವ ಏನ್ ಮಾಡ್ತಿದ್ದ ನದಿಯಾಗಿ ಜಳಕ ಮಾಡ್ತಿದ್ದ ಅವಾಗ ಇವು 16,000 ಹೆಣ್ಮಕ್ಳೆಲ್ಲ ಹಾದು ಅವನು ಬಲ್ಯಾಕ ಹೋಗಿ ಮಾತ್ರ ಏನ್ ಮಾಡ್ತಾವ ಯಪ್ಪ ನಮಗ ಆಶೀರ್ವಾದ ಮಾಡ್ರಿ ಕೃಷ್ಣ ಪರಮಾತ್ಮ ಮಾತ್ರ ವರ ಅವತಾರ ತಾಳಿಕೊಂಡು ಆ ನರಕದ ಕೋಟೆಗೆ ಇದ್ದಂಥವ್ರಿಗೆ ಹೊರಗೆ ತಗೊಂಡು ಬಂದಾನ ಮಾಡ್ಕೊಂಡ್ರೆ ನಾವು ಹೊಸ ಮಂದಿ ಒಬ್ಬನಿಗೆ ಮಾಡ್ಕೋತೀವಿ ಹಿಂಗ ಆಶೀರ್ವಾದ ಕೊಡ್ರಿ ಆಯ್ತದ ಕೊಟ್ಟ ಅವಾಗ ಅವ ಜಳಕ ಮಾಡ್ಲಕತ್ತಿದ್ದ ತಥಾಸ್ತು ಅಂದ ಅವ್ರಿಗೆ ನಿಮಗೆ ಕೃಷ್ಣ ಪರಮಾತ್ಮನೇ ಮಾಡ್ಕೋತಾನ ನನ್ನ ಆಶೀರ್ವಾದ ಇರ್ತದೆ ಹೋರಿ ನಿಮಗೆ ಅಂದ ಅವಾಗ ಏನ್ ಮಾಡ್ತಾನ ಹೇಳ್ತಾನ ನೀರಂದು ಎಷ್ಟು ಹೇಳವ ಪಟ್ನ ಎದ್ರಿ ನೀರಾಗ ಅರ್ಧ ಶರೀರ ಇತ್ತಲ್ರಿ ಇಷ್ಟೇ ಆಶೀರ್ವಾದ ಮಾಡಿ ಅವ ನೀರಾಗ ಜಳಕ ಮಾಡ್ಲಕತ್ತಿದ್ದ ಶರೀರ ಪೂರಾ ಕಾಣ್ತಿದ್ದಿಲ್ಲ ಅವ್ರಿಗೆ ಏನವ ಆಶೀರ್ವಾದ ಕೊಟ್ಟು ಮ್ಯಾಗ ಎದ್ದು ನಿತ್ತ 8 ಡೊಂಕಿನ ಶರೀರ ಏನು ನೋಡಿದ್ರು ನೋಡ್ರಿ ಈ 16,000 ಹೆಣ್ಮಕ್ಳೆಲ್ಲ ಅವ್ರ 8 ಡೊಂಕಿನ ಶರೀರ ನೋಡಿ ನಕ್ಕಾರ ಒಳ್ಳತ್ ನಕ್ಕಾರ ಅವನಿಗೆ ನೋಡಿ ಅವಾಗ ಅಷ್ಟು ಬಕ್ರ ಋಷಿ ಏನಂದಾನ ಹೆಣ್ಮಕ್ಳ ಬುದ್ಧಿ ಮೊಳಕಾಲ ಕೆಳಗ ಅವ ಅಂದಾನ ಇದು ಮಾತ ಇಲ್ಲಿ ಇಲ್ಲಿ ತನಕ ಹಂಗೆ ರೂಢಿ ಒಳಗೆ ನಾವು ಅಲ್ಲಕತ್ತೀವಿ ಹಂಗ ಇಲ್ಲಾದ್ರೂ ಕೂಡ ಪಾರ್ವತಿ ದೇವಿಗೆ ಗುರು ರೇವಣಾದ್ದನ ಆಟ ಗೊತ್ತಾಗ್ಲಿಲ್ಲ ಒಂಟೆ ಕೈಲಿ ನಮಸ್ಕಾರ ಮಾಡ್ಲಕತ್ತಿದಲ್ಲೋ ಅಂದಾಗ ನನಗೆ ಮಾತ್ರ ನಮ್ಮ ಅಪ್ಪ ಒಬ್ಬನೇ ಗೊತ್ತದನವ ಹಿಂದಿನಗಡೆ ಅವು ಎಷ್ಟು ಬಂದಾವ ಗೊತ್ತಿಲ್ಲ ಪೆಟ್ಟಿಗೆಗಳು ಹಿಂದಿನ ಪೆಟ್ಟಿಗೆ ತಗೊಂಡು ನನಗೆ ಏನ್ ಮಾಡುದದ ಅದೇನಾದಿ ಉನಾದಿ ಅಚ್ಚಿ ಕಡೆಗೆ ಮಾತ್ರ ನಮ್ಮ ಅಪ್ಪ ಒಬ್ಬನೇ ಅದಾನ ಅವನಿಗೆ ನಮಸ್ಕಾರ ಮಾಡೀನಿ ವಾಕ್ವಾದ ನಡೀತಿ ಇಬ್ಬರಿಗೆ ಅವ ಪರಮಾತ್ಮಂದ ಅದಕ್ಕೆ ಹೇಳ್ತಾರ ಏನ್ ಹೇಳ್ತಾರ್ರಿ ನೀನೇ ಸೂತ್ರಧಾರಿ ದೇವ ಈ ಜಗಕ್ಕೆಲ್ಲ ನಾವೇ ಪಾತ್ರಧಾರಿ ದೇವ 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 ನೀನೇ ಸೂತ್ರಧಾರಿ ದೇವ ಈ ಜಗಕ್ಕೆಲ್ಲ ನಾವೇ ಪಾತ್ರಧಾರಿ ದೇವ ಸೂತ್ರಧಾರಿ ಅದಾನ ಅವಾಗಪ್ಪ ಏನ್ ಹೇಳ್ದ ಪರಮಾತ್ಮ ನೀವಿಬ್ರು ಇಲ್ಲಿ ಕಚ್ಚಾಡಬೇಡ್ರಿ ಕೈಲಾಸದಾಗ ಭೂಲೋಕದೊಳಗ ನೀನು ಹೋಗಿ ಸೋಮೇಶ್ವರ ಲಿಂಗದಿಂದ ಹುಟ್ಟಿ ಬಾ ಗುರು ರೇವಣಾದ್ಯಾಗಿ ನೀನು ಕೊಲ್ಲಾಪುರದೊಳಗ ಮಹಾಮಾಯಿಯಾಗಿ ರಾಜ್ಯ ಮನೆತನದೊಳಗೆ ಲಕ್ಷ್ಮಿಯಾಗಿ ಹುಟ್ಟಿ ಬಾ ತಿಳ್ಕೊಂಡು ಆಶೀರ್ವಾದ ಮಾಡ್ದ ಯಾರು ಪರಮಾತ್ಮ ಅಲ್ಲಿ ತಿಳಿತ ನಿಮ್ಮ ಸೌರ್ಯ ಅವಾಗ ಈ ಭೂಲೋಕದಾಗ ಹುಟ್ಟಿ ಬಂದ್ ನೋಡ್ರಿ ಕೊಲ್ಲಾಪುರ ಮಾಯಿ ಅದಕ್ಕೆ ಏನ್ ಮಾಡ್ಯಾಳ ವಿಷ ತುಂಬ್ಕೊಂಡು ಕೂತಿದ್ಳು ಮಲ್ಯಾಗ ಅವನಿಗೆ ತಗೊಂಡೇನ ಬಾಯಿಗೆ ಹಚ್ತಿದ್ಳು ಇವ ಹೆಬ್ಬಟ್ ಹಚ್ಚಿ ಎಲ್ಲ ಜೋಕೊಂಡ್ ಬಿಟ್ಟು ನೋಡು ವಿಷ ಮಗಳು ಕೋಲ ಬಿದ್ದು ಚೀರಾಡ್ತಿದ್ಳು ಒಂದ್ ಸೌನ ಅವಾಗ ಏನಂದ್ರಿ ಕೊಲ್ಲಾಪುರ ಮಾಯಿ ಏನಂದಾಳ ಹರಿವು ಹಾವಿನ ಗಂಡ ಉರಿವು ಕಿಚ್ಚಿನ ಗಂಡ ಕೊಲ್ಲಾಪುರ ಮಾಯಿಯ ಗಂಡ ನೀನೇ ತಿಳ್ಕೊಂಡು ಸಾಷ್ಟಾಗಿ ಹಾಕ್ಯಾಳ ಯಾರು ಯಾರ್ರಿ ಇವ್ರ ಮಾಯಿ ಹೌದಲ್ರಿ ಮಾಸ್ತರ ಇವೆಲ್ಲ ಇತಿಹಾಸ ಗೊತ್ತದ ಗೊತ್ತಿಲ್ಲಲ್ರಿ ಮಾಸ್ತರ ಅದಕ್ಕೆ ತಂಗಿ ಯಾವ ಪಾರ್ವತಿ ಎಲ್ಲಿ ತಗೊಂಡ್ ಬಂದಿ ಸುದ್ದಿ ಸರಸ್ವತಿ ಸ್ತೋತ್ರ ಮಾಡಿದಿ ಚೌಡೇಶ್ವರಿ ರುಂಡ್ ಹೊಡೆದಿದ್ದು ಹೇಳಿದ್ರು ಕರೆಕ್ಟ್ ಅಲ್ಲಿ ಬನಶಂಕರಿ ಒಳಗ ಬಾದಾಮಿ ಒಳಗ ಬನಶಂಕರಿ ಆಗ್ಯದ ಇಲ್ಲಿ ಬಂದು ಮಾತ್ರ ರುಂಡದ ಪೂಜೆ ನಡೆದ ಇದು ಏನೋ ಯಾರು ಹೆಣ್ಮಕ್ಳು ಮಾಡಿದಲ್ರಿ ಮತ್ತ ಅವನ ಹತಾರ ಹತ್ಯದ ಅವನ ಆಶೀರ್ವಾದ ಆದಾಗ ಇಲ್ಲಿ ಮೆರಿಲಿಕ್ಕತ್ತದ ಬರಬ್ರಿ ಅದಕ್ಕ ಅಲ್ಲಿ ಮತ್ತೊಂದು ಕೆಲಸ ಮಾಡ್ಯಾರ ವೀರಭದ್ರ ದೇವ್ರ ಈಗ ಒಬ್ಬಾಕಿಗೆ ಹೊಡೆದಿಲ್ಲವ ಇವ್ರು ಸರಸ್ವತಿ ಹಿಡಿದು ಮೂಗ್ ಕೊಯ್ದಾನ ಇಲ್ರಿ ಸರಸ್ವತಿದ ಮೂಗ ಕೊಯ್ದಾನ ಮತ್ತ ಸರಸ್ವತಿ ಮೂಗ್ ಕೊಯ್ದಾನಪ್ಪ ಅಂತಂದ್ರ ಲೌಕಿಕದಾಗ ಒಂದು ಮನುಷ್ಯಂದ ಯಾವಂದ್ರೆ ಬಟ್ ಕಟ್ಟಾಯ್ತು ಅಂದ್ರೆ ಚಾಜಕ್ ಬರಂಗಿಲ್ಲ ಬಟ್ ಮಂಡ್ ಇತ್ತಪ್ಪ ಅಂತಂದ್ರೆ ಯಾರು ತೋತಾರ ಚಾಜಕ್ ತಮ್ಮ ಎಲ್ಲಾ ಕಾರ್ಯಕ್ರಮ ಮುಗಿದ ಕೂಡಲೇ ಹಿಂದ್ರಗಡೆ ಬಾ ನೀವು ಊಟಕ್ಕೆ ಹೇಳ್ತಾರ ಅತ್ತಾರಿಲ್ರಿ ಅಂತಾರಲ್ರಿ ಮತ್ತ ಆಕಿ ಮಾಂಡಾಗೆಲ್ಲ ಮೂಗ್ ಕೊಯ್ಸ್ಕೊಂಡು ಮಾಂಡಾದಕ್ಕಿ ಪೂಜೆ ನೀವ್ ಹೆಂಗ್ ಮಾಡ್ಲಕತ್ತೀರಿ ಏನ್ ಮಾಂಡಾಗೆ ಉಳ್ದಾಳು ಏನ್ ಮತ್ತ ಪ್ಲಾಸ್ಟಿಕ್ ಇಟ್ಟಿಗೆ ಹಚ್ಕೊಂಡಾಳು ಹೌದಲ್ರಿ ಮಾಸ್ತರ ಯಾಕ್ರಿ ಮಂಡಾಗಿ ಉಳ್ದಾಳು ಪ್ಲಾಸ್ಟಿಕ್ ಮೂಗಿಗೆ ಹಚ್ಕೊಂಡಾಳು ಬೇಡ ಅದು ಮೂಗಿ ಎಲ್ಲರೂ ಈ ಸದ್ಯ ಜಗತ್ತದೊಳಗೆ ಉಳ್ದದು ಇದು ಸಂಶಯ ಬರ್ಲಕತ್ತದ ಹೇಳ್ತಾರ ಮಾಸ್ತರ ಗಣಪತಿ ಏನ್ ಕೇಳ್ಯಾರ ಗಣಪತಿ ಏನ್ ತಾಯಿ ಮಗನು ತಂದೆ ಮಗನು ಹೌದಾ ಅದಕ್ಕೆ ಅವ್ರು ಪ್ರಶ್ನೆ ಕೇಳ್ಯಾರ ಕರೆಕ್ಟ್ ಅದ ಹೌದಲ್ರಿ ಮಾಸ್ತರ ಗಣಪತಿ ಅವನಿಗೆ ತಾಯಿನೇ ಮಾತ್ರ ತಯಾರು ಮಾಡ್ಯಾಳ ಮಾಡ್ಬೇಕಾದ್ರೆ ಆಕಿ ಸ್ವತಃ ಮಾಡಿಲ್ಲ ಏನು ತಗೊಂಡು ತಯಾರು ಮಾಡ್ಯಾಳ ಏನು ತಗೊಂಡು ಮಾಡ್ಯಾಳ ಮಾಸ್ತರ ಪಂಚಾಕ್ಷರಿ ಮಂತ್ರ ಮಂತ್ರದಿಂದ ಹುಟ್ಟಿದ ಗಣಪತಿ ಅದ್ರೊಳಗೆ ನಿಮ್ಮ ಮೌನ ಪಾರ್ವತಿದ ಏನು ಪಾಲನೆ ಇಲ್ಲ ಹೌದಲ್ರಿ ಮಾಸ್ತರ ಮಂತ್ರದಿಂದ ಹುಟ್ಟ್ಯಾನ ಮಂತ್ರ ಅಂದ್ರೆ ಗಂಡದ ಆ ಮಂತ್ರ ಶಕ್ತಿಯಿಂದ ಗಣಪತಿ ಹುಟ್ಟ್ಯಾನ
ಬ್ಯಾರೆ ಏನ್ರಿ ಕೂಡಿಸ್ಕೊಂಡು ಮಾಡ್ಯಾಳ ಏನಕಿ ಮಾಡಿರಲ್ರಿ ಬೇಡ ಪಂಚಾಕ್ಷರಿ ಮಂತ್ರ ಯಾಕೆ ನುಡಿಬೇಕಾಗಿತ್ತು ಹಂಗೆ ಮಾಡ್ಬೇಕಾಗಿತ್ತಲ್ಲ ಮಾಸ್ತರ್ ಅಂದೇ ಏನ್ರಿ ಮಂತ್ರ ನುಡಿಬೇಕಾಗಿತ್ತಲ್ಲ ಹೌದ್ ಹೌದ್ ಹೌದು ಯಾಕೆ ಸಾಕಷ್ಟು ಅದಾವಲ್ರಿ ದೇವಿ ಮಂತ್ರ ಏನಂದಾರ್ರಿ ನಾರಾಯಣಿ ನಮೋಸ್ತುತೆ ಏನೇನೋ ಮಾಡ್ತಾರಲ್ಲ ಸ್ತೋತ್ರ ಮಾಡ್ತಾರಲ್ರಿ ಮಾಸ್ತರ್ ಅವರು ನಮಗ್ ಬರಲ್ಲ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಅಂದಾರಿಲ್ಲ ಇವ್ ಯಾವ ಮಂತ್ರ ತಗೊಂಡು ಮಾಡ್ಬೇಕಾಗಿತ್ತು ನೋಡಮ್ಮು ಓಂ ನಮಃ ಶಿವಾಯ ಅನ್ನುವಂತ ಮಂತ್ರ ಯಾವಾಗ ನುಡ್ದಾಳ ಅವಾಗ ಗಣಪತಿ ತಯಾರಾಗ್ಯಾನ ಮಂತ್ರದಿಂದ ಹುಟ್ಟ್ಯಾನಪ್ಪ ಅಂದ್ರೆ ನಮ್ಮ ಅಪ್ಪನ ಮಗ ಅವನ ಮಗ ಆಗಂಗಿಲ್ಲ ಬರ್ಕೋತಂಗಿನಿ ಪಾಟ್ಯಾಗ ಏನ್ ಹೇಳ್ತಾರ ಒಂದೇ ವಸ್ತು ಮುಂದಾಗಿ ಒಂದರಿಂದ ಚಂದಾಗಿ ಒಳಗು ಹೊರಗು ಒಂದಾಗಿ ನಡೆಸುವ ಚಲ ಬಂದ ಹಚ್ಚಿ ಆನಂದ ಕಳೆದು ನೀವು ನಿಮಿಷ ವ್ಯರ್ಥ ಕಳಿಲಾರ್ದೆ ಸಮಯ ಬಂದಂಗ ಗಳಿಸಿಕೊಂಡೆ ನನ್ನ ಗಳಿಕೆ ಲೆಕ್ಕ ಪತ್ರ ಹುಡುಗಿಗೆ ಗುರುತಿಲ್ಲ ಒಮ್ಮಿಗೆ ತಿಳಿಬೇಕಾದ್ರ ಸಂಪ್ರದಾಯ ಸೌಮ್ಯ ಮಾತಲ್ಲ ಸಮರ ಹೊಕ್ಕ ಸೂರ ಭೀಮರೆಂದು ವೈರಿಗೆ ಸೋತಿಲ್ಲ ದುಡ್ಡಿಗೆ ದುಡ್ಡ ಗ್ವಾಳೆ ಮಾಡಿ ಬಡ್ಡಿಗೆ ಬಡ್ಡಿ ಬೇರಿಜ ಮಾಡಿ ದೊಡ್ಡ ಶ್ರೀಮಂತಾದಿ ನನ್ನ ಆಸ್ತಿಗೆ ನೆಲೆಯಿಲ್ಲ ದಡ್ರ ಕೈಯಾಗ ಸಿಗಲಾರಂತೆ ದುಡ್ಡಿಗೆ ಯಾವ ಕಥೆಯಿಲ್ಲ ಸಿಗಲಾರದಂತೆ ದುಡ್ಡಿಗೆ ಯಾವ ಕಲೆ ಕೊಡುವ ಬಾಕಿ ಕೊಟ್ಟು ನಾನು ಗಡಿಯಾಗಿ ಬಹುದಿವಸ ಆಯಿತು ಏನ್ ಹೇಳ್ತಾನ ಕವಿ ಕೊಡುವ ಬಾಕಿ ಕೊಟ್ಟು ನಾನು ಗಡಿಯಾಗಿ ಬಹಳ ದಿವಸ ಆಗ್ಯದ ಹೇಳ್ತಾನವ ಇವ್ರ ತಾಯಿ ಋಣ ಯಾವಾಗ ಮುಟ್ಸ್ಯಾನ ನಮ್ಮ ಮಗ ಯಾವಾಗ ಮುಟ್ಸ್ಯಾನ್ರಿ ನಾ ಯಾವಾಗ ತಾಯಿ ಋಣ ಮುಟ್ಸಿನಪ್ಪ ಅಂತಂದ್ರ 12 ವರ್ಷ ತನಕ ಇವ್ರ ಅವ್ ಇದ್ದಕ್ಕೆ ಏನ್ ಮಾಡ್ಯಾಳ ತಮ್ಮ ಅಲ್ಲಿ ನಿಮ್ಮ ಅಪ್ಪ ಕೂತ ನೋಡುವ ಕರ್ಕೊಂಡ್ ಬಾ ಅಂದಾಳ ಅಂದಾಳ ಇಲ್ರಿ ಅಲ್ಲಿ ಹೊರ ಕೂತ ನಿಮ್ಮ ಅಪ್ಪ ಕರ್ಕೊಂಡ್ ಬಾ ಜರ ಕೆಲಸದ ಅಂದಾಳ ಏ ತಮ್ಮ ಮನ್ಯಾಗ ಕಟ್ಗಿಲ್ ತಗೊಂಡ್ ಬಾರೋ ಅಂದಾಳ ಏ ತಮ್ಮ ಮನ್ಯಾಗ ನೀರಿಲ್ಲೋ ನೀರ್ ತಗೊಂಡ್ ಬಾ ಅಂದಾಳ ಇವೆಲ್ಲ ಕೆಲಸ ಮಾಡ್ಯಾನಿಲ್ರಿ ಮಗ ಇವೆಲ್ಲ ಕೆಲಸ ಮಾಡ್ಯಾನಪ್ಪ ಅಂತಂದ್ರ ಆಕಿನ ಉಪಕಾರ ಯಾವಾಗ ತೀರ್ಸ್ಯಾನ ಅವಾಗ 12 ವರ್ಷನಾಗ ತಾಯಿ ಉಪಕಾರ ತೀರಿಸಿಬಿಟ್ಟಿನ ಅದಕ್ಕೇನ್ ಹೇಳಕತ್ತಾನ ಇಲ್ಲಿ ಕವಿ ಏನ್ ಹೇಳ್ತಾನ್ರಿ ಕೊಡುವ ಬಾಕಿ ಕೊಟ್ಟು ನಾನು ಗಡಿಯಾಗಿ ಬಹು ದಿವಸ ಆಯಿತು ನಡು ಬಡ್ಡಿ ಸೈತೆ ಬಿಡುವೆ ಕೊಟ್ಟಿನಿ ನಾ ಎಲ್ಲ ಕೊಟ್ಟ ಬಳಿಕ ಬಡವರ ಗೂಡ ತಕರಾರೇನಿಲ್ಲ ಇನ್ನ ಶುಕ್ರವಾರ ತಂದ ಸಾವುಕಾರ ಇದಿಗೆ ಬಿಡುವುದಿಲ್ಲ ಬಡ್ಡಿ ಗಂಟ ಸಹಿತ ನಿಂದು ಲೆಕ್ಕ ಮಾಡಿ ಇಟ್ಟಾರವರು ಲಾಖ ರೂಪಾಯಿ ರೂಪ ಲೆಕ್ಕ ಗಣಿತ ಪರಿಕಿಲ್ಲ ಈಕಿಗೆ ಕೊಡ್ತಂದೆಮ್ಮಿಗೆ ಸಕ್ರಿ ಮೈಸಳ ಈಕಿಗೆ ಬಿಡುವುದಿಲ್ಲ ಕೊಡ್ತಂದೆಮ್ಮಿಗೆ ಸಕ್ರಿ ಮೈಸಳ ಬಿಡುವುದಿಲ್ಲ ಪೂರ್ವಾರ್ಜಿತ ಋಣ ನಿಮ್ಮದು ಭಾಳ ತಾಡುವುದು ಬೆನ್ನ ಹತ್ತುವುದು ಕೇಳಜ್ಞ ಇಳದು ಅಳದು ಆಗು ಸುಜ್ಞಾನಿ ಆಗು ಭಾಗಿ ಕೊಟ್ಟ ಮ್ಯಾಲ ನಿಮ್ಮದು ಆವಾಗ ಮುಟ್ಟುವುದು ಕಲ್ಯಾಣ ಆಗುವುದು ಸತ್ಯ ನುಡಿತಿ ಗುರುವಿನ ಪಾದ ಸಾಕ್ಷಿ ಕೊಡತೀನಿ ನಿನಗ ಆಮೇಲೆ ತಾಲೂಕದಲ್ಲಿ ನಾನು ಮದ್ರಿ ಊರಾಗ ಹೆಂಗ ಹೆಣ್ಣ ಬೆಳೆಸಿ ಹಾಡವರಿಗೆ ನಡಬರ್ಕೆ ಹೆಡಕ ಮುರಿತೆ
ಅಂಗಿ ಅವ ಕಣಗಂಡ ಅವನು ಗೈವೀಶ ಹಿಡಕೊಂಡ ಗುರುವಿನ ಆ ಗೈವೀಶ ಗುರುವಿನ ಚರಣ ಹಿಡಕೊಂಡ ಹರೆ ಹೋಯಿತಂತ ಹಾದಿ ಮ್ಯಾಲ ಬಿದ್ದು ಹರೆ ಹೋಯಿತಂತ ಹಾದಿ ಮ್ಯಾಲ ಬಿದ್ದು ಹಗಮಲ್ಲಿ ಅಳತಾಳ ಹರೇ ಇದ ಗುರುಪಾದ ಹಿಡಿಲಿಲ್ಲ ಈಗ ಹೇಳ್ತಾಳ. ಏ ಹರೇ ಹೋಯ್ತು ಎಲ್ಲ ಹಾರಿದಾಗ ಬಿದ್ದು ಹರೇ ಹೋಯ್ತು ಎಲ್ಲ ಹಾರಿದಾಗ ಬಿದ್ದು ಹಗಮಲಿ ಹೇಳ್ತಾಳ. ಹರೇ ಇದ ಗುರುಪಾದ ಹಿಡಿಲಿಲ್ಲ ಈಗ ಹೇಳ್ತಾಳ. ಹರೆ ಹೋಯಿತಂತ ಹಾದಿ ಮ್ಯಾಲ ಬಿದ್ದು ಹರೆ ಹೋಯಿತಂತ ಹಾದಿ ಮ್ಯಾಲ ಬಿದ್ದು ಹಗಮಲ್ಲಿ ಅಳತಾಳ ಅಪ್ಪ ಹರೇ ಇದ್ದಾಗ ಗುರುಪಾದ ಹಿಡಿಲಿಲ್ಲ ಈಗ ಹೇಳ್ತಾಳ. ಏ ಹರೇ ಹೋಯ್ತು ಎಲ್ಲ ಹಾರಿದಾಗ ಬಿದ್ದು ಹರೇ ಹೋಯ್ತು ಎಲ್ಲ ಹಾರಿದಾಗ ಬಿದ್ದು ಹಗಮಲಿ ಹೇಳ್ತಾಳ. ಹರೇ ಇದ ಗುರುಪಾದ ಹಿಡಿಲಿಲ್ಲ ಈಗ ಹೇಳ್ತಾಳ. ಯಪ್ಪ ಪಲ್ಯ ತರ್ಲಕ್ಕ ಹೋಗಿ ಪಿಲ್ಲ ಕಾಲುಂಗ್ರ ಕಳ್ಕೊಂಡು ಬಂದಾಳ ಗಲ್ಲಾಗ ತಿರುಗಾಡಿ ಗಲ್ಲ ಬಾತಿಸಿಕೊಂಡು ನಂಜಾಲ ತಿಂದ ಮುಲ್ಲಾಗ ಇಟ್ಕೊಂಡು ಅಲ್ಲ ನಾಣಿ ಮಾಡಿ ಮುಲ್ಲಾಗ ಇಟ್ಕೊಂಡು ಅಲ್ಲ ನಾಣಿ ಮಾಡಿ ಎಲ್ಲರೂ ಹೊಂದಾಳ ತಮ್ಮ ದುರ್ಗೋಗ ಹೊಂದಾಳ ತಾತ ದುರ್ಗೋಗ ಹೊಂದಾಳ. ಹರೇ ಇದ ಗುರುಪಾದ ಹಿಡಿಲಿಲ್ಲ ಈಗ ಹೇಳ್ತಾಳ. ಏ ಹರೇ ಹೋಯ್ತು ಎಲ್ಲ ಹಾರಿದಾಗ ಬಿದ್ದು ಹರೇ ಹೋಯ್ತು ಎಲ್ಲ ಹಾರಿದಾಗ ಬಿದ್ದು ಹಗಮಲಿ ಹೇಳ್ತಾಳ. ಹರೇ ಇದ ಗುರುಪಾದ ಹಿಡಿಲಿಲ್ಲ ಈಗ ಹೇಳ್ತಾಳ. ಹೋಯಿತನು ಹಾದಿ ಮ್ಯಾಲ ಬಿದ್ದು ಹರೆ ಹೋಯಿತಂದ ಹಾದಿ ಮ್ಯಾಲ ಬಿದ್ದು ಹಗಮಾಲಿ ಅಳ್ತಾಳ ಹರೇ ಇದ ಗುರುಪಾದ ಹಿಡಿಲಿಲ್ಲ ಈಗ ಹೇಳ್ತಾಳ. ಏ ಹರೇ ಹೋಯ್ತು ಎಲ್ಲ ಹಾರಿದಾಗ ಬಿದ್ದು ಹರೇ ಹೋಯ್ತು ಎಲ್ಲ ಹಾರಿದಾಗ ಬಿದ್ದು ಹಗಮಲಿ ಹೇಳ್ತಾಳ. ಹರೇ ಇದ ಗುರುಪಾದ ಹಿಡಿಲಿಲ್ಲ ಈಗ ಹೇಳ್ತಾಳ. ಏ ಮುರುಕ ಮಾಡಿ 3.5 ಎಕರೆ ಭೂಮಿ ಕರಿಕಿ ಬೆಳೆಸಾಳ ಬೆರಕಿ ಹುಡುಗ ಹಚ್ಚಿ ಕರಿಕಿಗೆ ಹತ್ನ್ಯಾಗ ಇಳಿಸಾಳ. ಯಪ್ಪ ಹರಿಕಿನೊಳಗ ತುರುಕಂತ ಹರಿಕಿನೊಳಗ ತುರುಕಂತ ತಿರುಕ ಈಕಿ ಮುಕುಳಿ ಹೊಳಸಾಳ ತಮ್ಮ ಟೊಂಕನೆ ಹೊರಸಾಳ. ಹರೇ ಇದ ಗುರುಪಾದ ಹಿಡಿಲಿಲ್ಲ ಈಗ ಹೇಳ್ತಾಳ. ಏ ಹರೇ ಹೋಯ್ತು ಎಲ್ಲ ಹಾರಿದಾಗ ಬಿದ್ದು ಹರೇ ಹೋಯ್ತು ಎಲ್ಲ ಹಾರಿದಾಗ ಬಿದ್ದು ಹಗಮಲಿ ಹೇಳ್ತಾಳ. ಹರೇ ಇದ ಗುರುಪಾದ ಹಿಡಿಲಿಲ್ಲ ಈಗ ಹೇಳ್ತಾಳ. ಹರೆ ಹೋಯಿತಂದು ಹಾದಿ ಮ್ಯಾಲ ಬಿದ್ದು ಹರೆ ಹೋಯಿತಂದು ಹಾದಿ ಮ್ಯಾಲ ಬಿದ್ದು ಹಗಮಲಿ ಅಳ್ತಾಳ ಹರೇ ಇದ ಗುರುಪಾದ ಹಿಡಿಲಿಲ್ಲ ಈಗ ಹೇಳ್ತಾಳ. ಏ ಹರೇ ಹೋಯ್ತು ಎಲ್ಲ ಹಾರಿದಾಗ ಬಿದ್ದು ಹರೇ ಹೋಯ್ತು ಎಲ್ಲ ಹಾರಿದಾಗ ಬಿದ್ದು ಹಗಮಲಿ ಹೇಳ್ತಾಳ. ಹರೇ ಇದ ಗುರುಪಾದ ಹಿಡಿಲಿಲ್ಲ ಈಗ ಹೇಳ್ತಾಳ. ಇಲ್ಲದ ಇಬ್ರಿತ ಮಾಡಿ ಇಲಿಗಿ ಚೊನ್ನ ಉಡಿಸ್ಯಾಳ ಯಪ್ಪ ಬೆಲ್ಲದ ಸವಿ ತಿಳಿಲಿಲ್ಲ ಅಮೂಲ್ಯವಾದ ಆಯುಷ ಕೆಲಸಾಳ ಏಕೆ ಎಲ್ಲಬಹುದು ಅಂತ ಎಲ್ಲೆಲ್ಲ ತಿರುಗಾಡಿ ಎಲ್ಲಬಹುದು ಅಂತ ಎಲ್ಲೆಲ್ಲ ತಿರುಗಾಡಿ ಹುಡುಗರ ತಿಳಿದ ಕೆಲಸಾಳ ಹರೇ ಇದ ಗುರುಪಾದ ಹಿಡಿಲಿಲ್ಲ ಈಗ ಹೇಳ್ತಾಳ. ಏ ಹರೇ ಹೋಯ್ತು ಎಲ್ಲ ಹಾರಿದಾಗ ಬಿದ್ದು ಹರೇ ಹೋಯ್ತು ಎಲ್ಲ ಹಾರಿದಾಗ ಬಿದ್ದು ಹಗಮಲಿ ಹೇಳ್ತಾಳ. ಹರೇ ಇದ ಗುರುಪಾದ ಹಿಡಿಲಿಲ್ಲ ಈಗ ಹೇಳ್ತಾಳ. ಹರೆ ಹೋಯಿತಂದು ಹಾದಿ ಮ್ಯಾಲ ಬಿದ್ದು ಚೂಚು ಹರೆ ಹೋಯಿತಂದ ಹಾದಿ ಮ್ಯಾಲ ಬಿದ್ದು ಹಗಮಲಿ ಅಳ್ತಾಳ ಹರೆ ಇದ್ದ ಗುರು ಹಿಡಿಲಿಲ್ಲ ಈಗ ಹೇಳ್ತಾಳ. ಏ ಹರೇ ಹೋಯ್ತು ಎಲ್ಲ ಹಾರಿದಾಗ ಬಿದ್ದು ಹರೇ ಹೋಯ್ತು ಎಲ್ಲ ಹಾರಿದಾಗ ಬಿದ್ದು ಹಗಮಲಿ ಹೇಳ್ತಾಳ. ಹರೇ ಇದ ಗುರುಪಾದ ಹಿಡಿಲಿಲ್ಲ ಈಗ ಹೇಳ್ತಾಳ. ನಿಂದ ಆಡಿ ಸಂದಿಗಿ 1000 ಹುಳ ಹೈಕೊಂಡು ನಡೆದಾಳ ಯಪ್ಪ ಮಂದಿಯನ್ನ ತಿಂದು
ಏ ಅಂದೇವಾಡಿ ಕಂದ ಗೈ ಬೀಸ ಅಂತಾರ ಹುಡುಗಿ ಜನ್ಮ ಹಾಳ ಈ ಹುಡುಗಿ ಜನ್ಮ ಹಾಳ ಈ ಬೋರಿ ಜನ್ಮ ಹಾಳ ಹರಿದರ ಪಾದ ಹಿಡಲಿಲ್ಲ ಈಗ ಹೇಳ್ತಾಳ ಹರ ಹೋಯ್ತದ ಹರಿದರ ಹರ ಹೋಯ್ತದ ಹರಿದರ ಭಗವಾನ್ ಹೇಳ್ತಾಳ ಹರಿದರ ಪಾದ ಹಿಡಲಿಲ್ಲ ಈಗ ಹೇಳ್ತಾಳ ಹರ ಹೋಯ್ತದ ಹಾದಿನ ಹರ ಹೋಯ್ತದ ಹಾದಿನಾಗ ಬಿದು ಭಗವಾನ್ ಹೇಳ್ತಾಳ ಹರಿದರ